ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಟೇಸ್ಟ್ ಮೈ ಬೆಸ್ಟ್ ಎವರೆಸ್ಟ್ ಒಗ್ಗಂಡಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಕುಕೀಸ್ ಪಾರ್ಟ್ನರ್ ಯುನಿಬಿ ಕುಕೀಸ್ ಅಂತ ತಿಳಿಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಏನ್ರಿ ಮುರಳಿ, ಯಾರನ್ನ ಕರ್ಸ್ತಾ ಇದ್ದೀರಾ? ಯಾವ ಹೊಸ ಅಡುಗೆನ ತೋರಿಸ್ತಾ ಇದ್ದೀರಾ? ಬರ್ಕೊಳ್ಳೋಕೆ ರೆಡಿ ಆಗಿದ್ದೀವಿ. ಬೇಗ ಕರೆಸಿ ಕಾರ್ಯಕ್ರಮ ಶುರು ಮಾಡಿ ಅಂತ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಸುಚಿತ್ರಾ ಅವ್ರನ್ನ ಕರೆಸಿ ಅದ್ಭುತವಾಗಿರುವಂತ ಅಡುಗೆನ ಮಾಡ್ತಾ ಇದೀವಿ. ಸುಚಿತ್ರಾ ನಮಸ್ಕಾರ, ಬನ್ನಿ ಮೇಡಮ್. One and only ಸುಚಿತ್ರಾ, ವೆಲ್ಕಮ್ ಟು ಅವರ್ ಶೋ ಒಗ್ಗರಣೆ ಡಬ್ಬಿ. ಮತ್ತೆ ನಮಸ್ಕಾರ ಮೇಡಮ್, ಏನ್ ಮಾಡ್ತಾ ಇದೀರಾ ಇವತ್ತು ಸ್ಪೆಷಲ್ ಆಗಿ? ಇವತ್ತು ಕೈಮಾ ಸ್ಪೆಷಲ್ ದಮ್ ಕೀಮಾ ಮಾಡ್ತಾ ಇದೀವಿ. ದಮ್ ಕೀಮಾ ಚಿನಾರಿ ಪೀಪಲ್ ಏನೋ ತಂದ್ಬಿಟ್ಟಿದ್ದೀರಾ? ಏನ್ ಮೇಡಮ್ ಅದು ಲಾಸ್ಟ್ ಅಲ್ಲಿ. ಓಕೆ, ಸ್ಪೆಷಲ್ ಟ್ವಿಸ್ಟ್ ಕೊಡ್ಬೇಕಲ್ಲ. ಓಕೆ, ಅದು ಲಾಸ್ಟ್ ಅಲ್ಲಿ ನೀವು ಟಿಶ್ ಕೊಡಕ್ಕೆ ಶುರು ಆಗ್ಬಿಟ್ರಾ? ಓಕೆ ಮೇಡಮ್, ಏನ್ ಮಾಡ್ತಾರೆ? ದಮ್ ಕಿ ಕೈಮಾನ? ದಮ್ ಕೀಮಾ ಕೈಮಾ. ಓಕೆ, ಏನೇನ್ ತಂದಿದ್ದೀರಾ ದಮ್ ಕೈಮಾ ಮಾಡಕ್ಕೆ? ದಮ್ ಕೈಮಾ ಬೇಕಾಗುವ ಸಾಮಗ್ರಿಗಳು: ಮಟನ್ ಕೈಮಾ, ಪಪ್ಪಾಯ್, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿ ಮೆಣಸಿನಕಾಯಿ, ಅಚ್ಚ ಖಾರದ ಪುಡಿ, ಅರಿಶಿನ, ಚಕ್ಕೆ, ಲವಂಗ, ಕಪ್ಪು ಏಲಕ್ಕಿ, ಜಾಪತ್ರೆ, ಜೀರಿಗೆ, ಕಾಳು ಮೆಣಸು, ಧನಿಯಾ, ಪುದೀನ, ಕೊತ್ತಂಬರಿ ಸೊಪ್ಪು, ತುಪ್ಪ, ಉಪ್ಪು, ಎಣ್ಣೆ. ಅದೇನ್ ಮೇಡಮ್ ಅದು ಕಪ್ಪುದು? ಇಜಿಲ್ ಬೇರೆ ತಂದಿದ್ದೀರಾ? ಲಾಸ್ಟ್ ಅಲ್ಲಿ ನಾನೇನಪ್ಪ ಅದು ಪುಡಿ ಹಾಕ್ಬಿಡ್ತೀರಾ ಅನ್ಕೊಂಡ್ರಿ. ಹೇಳ್ರಿ ಫಸ್ಟ್ ಏನೇನ್ ತಂದಿದ್ದೀರಾ? ಇವ್ರೊಂಥರ ಸಸ್ಪೆನ್ಸ್, ಅದನ್ನ ಹೇಳಲ್ಲ, ಕಡೆ ಅದು ಲಾಸ್ಟ್ ಅದಲ್ಲ, ಅದು ಇಂಗ್ರೀಡಿಯಂಟ್ ಮಿಕ್ಸ್ ಮಾಡೋದು ಪುಡಿ ಗಿಡಿ ಮಾಡಿ ಕಡೆಗೆ ಹಾಕ್ಬಿಡ್ತೀರ ಅನ್ಸ್ಬಿಡುತ್ತೆ. ಇಲ್ಲ, ಅದರಿಂದ ರುಚಿ ಬರಲ್ಲ. ಓಕೆ, ಫ್ಲೇವರ್ ಬರುತ್ತೆ ಅಷ್ಟೇ. ಓಕೆ, ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ ಇವಾಗ? ಫಸ್ಟ್ ಇದಕ್ಕೆ ಏನೇನ್ ಹಾಕ್ತಿವಿ ಪ್ರತಿಯೊಂದನ್ನು ಮ್ಯಾರಿನೇಟ್ ಮಾಡ್ತೀವಿ. ಓಕೆ, ಇದನ್ನ ಸೊ ಮಿಕ್ಸಿಂಗ್ ಬೌಲ್ ಕೊಡಿ. ತೊಳಿ ಮೇಡಮ್. ಇದು ಚಿಕನ್ ಅಲ್ಲೂ ಮಾಡಬಹುದು, ಮಟನ್ ಅಲ್ಲೂ ಮಾಡಬಹುದಾ? ಚಿಕನ್ ಕೀಮಾಲಾರ ಮಾಡಬಹುದು, ಮಟನ್ ಕೀಮಾಲಾರ. ಎಸ್, ಫಸ್ಟ್ ಕ್ವಶನ್ ಸಾಲ್ಟ್ ಔಟ್ ಹೇಳಿ. 1/4 kg ಎಷ್ಟಿದೆ ಇಲ್ಲಿ? ಎಸ್ ಮೇಡಮ್. ನೀವು ಚಿಕನ್ ಕೀಮಾಲಾರ ಮಾಡಬಹುದಾ ಅಂತ ಕೇಳಿದ್ರೆ ಇಲ್ಲಿ ಒಂದು ಇಂಗ್ರೀಡಿಯೆಂಟ್ ಹಾಕೋದ್ ಬೇಕಾಗಲ್ಲ. ಏನದು ಅಂದ್ರೆ ಪಪಾಯ ಪೇಸ್ಟ್ ಹಾಕ್ತಿವಿ. ಮಟನ್ ಕೀಮಾ ತಗೊಂಡಾಗ ಮಾತ್ರ, ಮಟನ್ ಕೈಮಾ ತಗೊಂಡಾಗ ಮಾತ್ರ ಪಪಾಯ ಪೇಸ್ಟ್ ಹಾಕೊಳ್ಳಿ. ಚಿಕನ್ ಬೇಕಾಗಲ್ಲ ಮ್ಯಾರಿನೇಷನ್, ಯಾಕಂದ್ರೆ ಚಿಕನ್ ಬೇಗ ಬೇಯುತ್ತೆ. ಪಪಾಯ ಪೇಸ್ಟ್ ಹಾಕದೇನೆ ಬೇಯಬೇಕದು ಅಂತ, ಚೆನ್ನಾಗಿ ಸಾಫ್ಟ್ ಆಗಿ ಬೇಕು. ಯಾಕಂದ್ರೆ ಇದು ದಮ್ ಕೈಮಾ ಅಂತ ನಾನು ಏನ್ ಹೇಳಿದೀನಿ ಅದನ್ನ ನಾವು ಕುಕ್ಕರ್ ಅಲ್ಲಿ ಕುಕ್ ಮಾಡಲ್ಲ. ಮಟನ್ ಹಾರ್ಡು, ಅದನ್ನ ಸಾಫ್ಟ್ ಮಾಡೋಕ್ಕೋಸ್ಕರನೇ ನಾವು ಪಪಾಯ ಪೇಸ್ಟ್ ಮಾಡ್ಕೊಂಡ್ ಬಂದಿದ್ದೀರಾ. ಚಿಕನ್ ಅಲ್ಲಿ ಮಾಡಿದಾಗ ಪಪಾಯ ಪೇಸ್ಟ್ ಬೇಕಾಗೋದಿಲ್ಲ. ಓಕೆ ಮೇಡಮ್, ಪಪಾಯ ಪೇಸ್ಟ್ ಹಾಕ್ತಾ ಇದ್ದೀರಾ? 1 ಟೇಬಲ್ ಸ್ಪೂನ್ ಅಷ್ಟು ಸಾಕು 1/4 kg. ಓಕೆ, ಓಕೆ, ಸ್ವಲ್ಪ ಅರಿಶಿನದ ಪುಡಿ ತೊಳಿ ಮೇಡಮ್. ಎವರೆಸ್ಟ್ ಅವರ ಅರಿಶಿನ ಪುಡಿ ಎಷ್ಟು ಬೇಕಾದ್ರೆ ಹಾಕೋಬಹುದು, ಒಳ್ಳೆ ರುಚಿ ಕೊಡುತ್ತೆ, ಒಳ್ಳೆ ಕಲರ್ ಕೊಡುತ್ತೆ. ಖಾರದ ಪುಡಿ ಬೇಕು, ರೆಡ್ ಚಿಲ್ಲಿ ಪೌಡರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಎವರೆಸ್ಟ್ ಅವರ ಅಚ್ಚ ಖಾರದ ಪುಡಿ. ಒಂದ್ ಮಸಾಲೆನ ಡ್ರೈ ರೋಸ್ಟ್ ಮಾಡ್ಕೋಬೇಕು ನಾನು. ಓಕೆ, ಕೊಡ್ತೀನಿ ಮೇಡಮ್. ಮಸಾಲೆ ಡ್ರೈ ರೋಸ್ಟ್ ಮಾಡ್ಕೊಳಕ್ಕೆ ಬೇಕಾದಷ್ಟಿದೆ ನಮ್ಮ ಹತ್ರ. ಓಕೆ, ಚಕ್ಕೆ, ಲವಂಗ 1-2, ಲವಂಗ, ಹಸಿರೇಲಕ್ಕಿ 1. ಓಕೆ ಮೇಡಮ್. ಇಲ್ಲಿ ಕಪ್ಪೇಲಕ್ಕಿ ಚಿಕ್ಕದೊಂದು ತೋರ್ಸ್ರಿ. ಕಪ್ಪೇಲಕ್ಕಿ ಸಿಕ್ಕಾಪಟ್ಟೆ ಫೋನ್ ನನಗೆ ಬರಕಾಗ್ಬಿಟ್ಟಿತ್ತು. ಅದಿಲ್ಲ ಅಂದ್ರೆ ಹಸಿರೇಲಕ್ಕಿನೇ ಹಾಕೋಬಹುದು. ಓಕೆ, ನಮ್ಗೆ ಯಾರೋ ಫೋನ್ ಮಾಡಿ ಕೇಳ್ತಾರೆ, ಸರ್ ಎಲ್ಲಾ ಕಡೆ ಹುಡುಕ್ತಾ ಇದೀವಿ, ಕಪ್ಪೇಲಕ್ಕಿ ಸಿಗ್ತಾ ಇಲ್ಲ ಸರ್ ಅಂತ. ಜಾಪತ್ರೆ ಜಾಸ್ತಿ ಬೇಡ, ಒಂದು ಅರ್ಧ ಮುರಿದಿ 1/4 kg ಅಂದ್ರೆ ಇಷ್ಟು ಸಾಕು. ಜಾಪತ್ರೆ, ಆಮೇಲೆ ಸ್ವಲ್ಪ ಜೀರಿಗೆ ಹಾಕಿ ಮೇಡಮ್. ಹಾಕಿ. ಮೆಣಸು 4. ಓಕೆ, ಧನಿಯಾ 1 ಸ್ಪೂನ್. 1/4 kg ಇದೆಯಲ್ಲ, ಅದರಿಂದ ಎಲ್ಲ ಸ್ವಲ್ಪ ಸಾಕು. ಡ್ರೈ ರೋಸ್ಟ್ ಮಾಡ್ಕೊಂಡು ಪೌಡರ್ ಮಾಡಿ ತಗೋಣ. ಇದೊಂದು ಸ್ಪೆಷಲ್ ಮಸಾಲಾ ಪೌಡ್ರಾ? ಇಷ್ಟನ್ನ ಡ್ರೈ ಪೌಡರ್ ಮಾಡ್ಕೊಳ್ಳಿ. ಸ್ಪೆಷಲ್ ಮಸಾಲಾ, ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಸುಚಿತ್ರಾ ಅವ್ರದ್ದು. ಏನೇನೋ ಹಾಕಿ ಮಿಕ್ಸ್ ಮಾಡಿ ಕಡೆಯಲ್ಲಿ ಹಾಕ್ಬಿಡ್ತಾರೆ, ಟೇಸ್ಟ್ ಬಂದ್ಬಿಡುತ್ತೆ. ನೀವು ಅದೇ ನೋಡಿ ಇಟ್ಕೊಂಡಿರಿ, ಬರ್ಕೊಳ್ಳಿ. ನಿಮ್ಮಲ್ಲಿ ಮಾಡ್ಬೇಕಾದ್ರೆ ಒಂದು ಸ್ವಲ್ಪ ಫ್ರೈ ಮಾಡಿ ಹಾಕೊಳ್ಳಿ, ಅದ್ಭುತವಾಗಿ ಟೇಸ್ಟ್ ಬರುತ್ತೆ. ಅದ್ರ ಇದಕ್ಕೆ ಹಾಕೊಳ್ತೀರಾ? ಡ್ರೈ ಸ್ಪೈಸ್ ಪೌಡರ್ ಏನ್ ಮಾಡಿದೀವಿ. ಓಕೆ, ಈ ಬ್ರೌನ್ ಆನಿಯನ್ಸ್ ಇವೆಲ್ಲ ಹಾಕ್ಬಿಡ್ತೀರಾ? ಈರುಳ್ಳಿನ ಇದನ್ನ ಪೇಸ್ಟ್ ಮಾಡಿ ಸಹ ಹಾಕೋಬಹುದು, ಹಾಗೇನೂ ಹಾಕೋಬಹುದು. ಓಕೆ, ಇದನ್ನು ರುಬ್ಬಿ ಸಹ ಹಾಕೋಬಹುದು. ನಾ ಏನಿಲ್ಲ ಡೀಪ್ ಫ್ರೈ ಮಾಡಿದೀನಿ. ಅದನ್ನೇ ಹಾಕೋ. ಈರುಳ್ಳಿನ ಬ್ರೌನ್ ಮಾಡಿ ಡೀಪ್ ಫ್ರೈ ಮಾಡಿರಂತ ಆನಿಯನ್ಸ್. ಇದೇ ಟೇಸ್ಟ್ ಜಾಸ್ತಿ ಬರುತ್ತೆ ನಮಗೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್,
ಇಲ್ಲಿ ಮೊಸರು ಸಹ ಗಟ್ಟಿ ಮೊಸರು ಇದ್ರೆ ಸ್ವಲ್ಪ 1-2 ಸ್ಪೂನ್ ಅಷ್ಟು ಗಟ್ಟಿ ಮೊಸರು ಸಹ ಆಡ್ ಹಾಕೋಬಹುದು ಬೇಕು ಅಂದ್ರೆ. ಉಪ್ಪು ಹಾಕ್ತೀನಿ, ಹಾಕಿ ಬಿಡ. ಪ್ಯಾನ್ ಒಂದೇ ಪ್ಯಾನ್ ಸಾಕ? ದಮ್ ಹಾಕಂತದ್ದು. ದಮ್ ಆಗುವಂತದ್ದು ಅಂದ್ರೆ ಇದೇ ಸಾಕಲ್ಲ? ಸ್ವಲ್ಪ ತಿಕ್ಕಾಗಿರ್ಲಿ ಕೆಳಗಡೆ. ಇದೇ ತಿಕ್ಕಾಗಿರೋದು. ಡೈರೆಕ್ಟ್ ಕುಕಿಂಗ್ ಇಲ್ವಾ ಇದು? ಡೈರೆಕ್ಟ್ ಕುಕಿಂಗ್. 1 ಸ್ಪೂನ್ ತುಪ್ಪ ಹಾಕೋಣ. ತುಪ್ಪ ಬೇಕಾ ಮೇಡಮ್? 1 ಸ್ಪೂನ್ ಸಾಕಾ? ಇನ್ನೊಂಚೂರು ಆಯಿಲ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ನೀವು ಒಂದ್ ಸೈಡ್ ಇದನ್ನ ಬರ್ನ್ ಮಾಡ್ಬಿಡ್ಲಾ? ಚೆನ್ನಾಗಿ ಕಾಯ್ಬೇಕು. ಇದು ಇದ್ದಿಲನ್ನ ನಾವು ಕಾಯಿಸ್ಕೊಳ್ತಾ ಇದೀವಿ. ಇಲ್ಲಿ ಕಾಯ್ದಿದೆ ಎಣ್ಣೆ. ಹಾಕಿ ಮೇಡಮ್. ನೆನ್ಸರಂತ ಕೈಮಾ. ಓಕೆ. ಇದು ಫಸ್ಟ್ ಫ್ಯೂ ಮಿನಿಟ್ಸ್ ಹೈ ಫ್ಲೇಮ್ ಅಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಓಕೆ. ಆಮೇಲೆ ಸ್ಲೋ ಫ್ಲೇಮ್ ಮಾಡಿ ದಮ್ ಮಾಡಬೇಕು. ಓಕೆ ಮೇಡಮ್. ಓಕೆ. ಎಷ್ಟು ನಿಮಿಷ ಇದು ಬೇಯಬೇಕಾಗುತ್ತೆ? 15 to 20 ಮಿನಿಟ್ಸ್. ಸ್ಲೋ ಫ್ಲೇಮ್ ಅಲ್ಲಿ ದಮ್ ಆಗ್ಬೇಕು. ಅದು ಅಂದ್ರೆ ಕೈಮಾ ಅದರಲ್ಲೇ ಬೇಯಬೇಕು. ಓಕೆ. ಕುಕ್ಕರ್ ಅಲ್ಲಿ ಕೂಗ್ಸಲ್ಲ? ಇಲ್ಲ. ಓಕೆ 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 ಮೇಡಮ್, ತೆಗೆಯೋಣ? ಸಾಕನ್ಸುತ್ತೆ. ಬೆಂದೋಗಿದೆ ಕೈಮಾ. ಇದಕ್ಕೆ ನೀರೇ ಹಾಕೋದ್ ಬೇಡ, ಹಾಗೆ ದಮ್ ಆಗಿ. ಎಲ್ಲೂ ನೀರ್ ಹಾಕಿಲ್ಲ ನಾವು? ಎಸ್ ಎಸ್ ಎಸ್. ಲಾಸ್ಟ್ ಅಲ್ಲಿ 1-2 ಹಸಿಮೆಣಸಿನಕಾಯಿ ಮೇಲ್ಗಡೆ ಕಾಣತಾರನ? ಓಕೆ. ಇದು ಚಪಾತಿಗೆಲ್ಲ ಪೂರಿಗೆಲ್ಲ ಹೆಂಗಿರುತ್ತೆ ಗೊತ್ತೇನ್ರಿ ಇದು? ಹೌದು. 1-2 ಪುದೀನ. ಓಕೆ. ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ. ಓಕೆ. ಇಡಿ. ಕಡಿಮೆ ಅಲ್ಲ, ಆಫ್ ಮಾಡ್ಬಿಡಿ. ಇದು ಆಗಿದೆ. ಹೌದಾ? ತುಪ್ಪ ಒಂಚೂರು. ಬೇಗ ಬೇಗ ಲಿಡ್ ಕ್ಲೋಸ್ ಮಾಡಿ. ತುಪ್ಪದಿಂದ ಮಾಡಿರ್ತಕ್ಕಂತಹ ದಮ್ ಕೀಮಾ ಅದೇನಿದೆ ಸ್ಮೋಕಿ ಫ್ಲೇವರ್ ಇಟ್ಕೋಬೇಕು. ಎಸ್, ತಡ್ರಿ, ಸ್ಮೋಕಿ ಬರ್ತದೆ. ಮುಚ್ಚಿದೆ. ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಇದು. ಹೌದಾ? ರಿಯಲಿ ಎಲ್ಲರೂ ಟ್ರೈ ಮಾಡಿದಾಗ ಗೊತ್ತಾಗುತ್ತೆ. ಓಕೆ, ತೆಗೆನಾ? ಚೆನ್ನಾಗಿದೆ. ಗೊತ್ತಾಗುತ್ತೆ ತಿನ್ನೋ. ಗೊತ್ತಾಗುತ್ತೆ. ಎಸ್, ವೆರಿ ಗುಡ್. ಕಲರೇ ಚೇಂಜ್ ಆಗಿದೆ ನೋಡ್ರಿ ಕೈಮಾದು. ಹೌದು, ಆಗಿದೆ. ಡಿಶ್ ಔಟ್ ಮಾಡಿದ್ರೆ ಮಾಡಿ ಮೇಡಮ್. ಟೇಸ್ಟ್ ಮಾಡೋದು ಬಾಕಿ ಅಷ್ಟೇ ಅಂತೀರಾ? ವೆರಿ ಗುಡ್ ಮೇಡಮ್. ಬಿಸಿ ಬಿಸಿ ದಮ್ ಕೀಮಾ ಚೆನ್ನಾಗಿದೆ. ಇದು ಆಕ್ಚುಲ್ ಆಗಿ ಹೇಳಿದ್ನಲ್ಲ, ಇದು ಮುಸ್ಲಿಮರ ಮನೇಲಿ ಮಾಡ್ತಕ್ಕಂಥ ಒಂದು ಕೀಮಾ ಸ್ಟೈಲ್. ಇದು ತುಂಬಾ ಅದ್ಭುತವಾಗಿರುತ್ತೆ. ತಿಂತಾ ಇದ್ರೆ ಖಾಲಿ ಆಗದೆ ಗೊತ್ತಾಗಲ್ಲ. ಅರ್ಧ kg ಇದನ್ನ ಸುಚಿತಾ ಅವ್ರು ಮಾಡಿ ನಮ್ಮ ಕೈಲಿ ಕೊಟ್ಟಿದ್ದಾರೆ ಅಂದ್ರೆ ನಾವು ಉಳಿಸೋದೆಲ್ಲರೂ ಉಂಟೆ. ಓಕೆ, ಇದನ್ನ ಸುಚಿತಾ ಅವರು ಇದನ್ನ ನಮ್ಮ ಕಾರ್ಯಕ್ರಮದಲ್ಲಿ ಯಾವ ರೀತಿ ಮಾಡಿದ್ರು, ಏನೇನು ಹಾಕಿದ್ರು, ಯಾವಾಗ ಹೊಗೆ ಹಾಕಿದ್ರು ಎರಡನ್ನೂ ತೋರಿಸ್ತೀವಿ. ನೋಡ್ಕೊಳ್ಳಿ. ಮತ್ತೊಮ್ಮೆ ತೋರಿಸ್ತಾ ಇದೀವಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ದಮ್ ಕೀಮಾ ಯಾವ ರೀತಿ ಮಾಡಿದ್ರು, ಏನೇನ್ ಹಾಕಿದ್ರು ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ಬರ್ಕೊಳ್ಳಿ. ದಮ್ ಕೈಮಾ ಮಾಡುವ ವಿಧಾನ: ಒಂದು ಬೌಲ್ಗೆ ಮಟನ್ ಕೈಮಾ, ಪಪ್ಪಾಯಿ ಪೇಸ್ಟ್, ಅರಿಶಿನ, ಅಚ್ಚ ಖಾರದ ಪುಡಿ ಹಾಕಿ ಕಲಸಿ ನೆನೆಯಲು ಬಿಡಿ. ಪ್ಯಾನ್ಗೆ ಚಕ್ಕೆ, ಲವಂಗ, ಕಪ್ಪು ಏಲಕ್ಕಿ, ಜಾಪತ್ರೆ, ಜೀರಿಗೆ, ಕಾಳುಮೆಣಸು, ಧನಿಯಾ ಹಾಕಿ ಹುರಿದು ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡಿಕೊಳ್ಳಿ. ಇದನ್ನು ನೆನೆಯಲು ಬಿಟ್ಟ ಮಟನ್ ಕೈಮಾಗೆ ಹಾಕಿ ಬ್ರೌನ್ ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಉಪ್ಪು ಹಾಕಿ ಮಿಕ್ಸ್ ಮಾಡಿ. ಒಂದು ಪ್ಯಾನ್ಗೆ ತುಪ್ಪ, ಎಣ್ಣೆ, ಮಸಾಲ ಹಾಕಿ ನೆನೆಸಿದ ಮಟನ್ ಕೈಮಾ ಹಾಕಿ ಫ್ರೈ ಮಾಡಿ ಮುಚ್ಚಳ ಮುಚ್ಚಿ 10 ನಿಮಿಷ ಬೇಯಿಸಿ. ಇದಕ್ಕೆ ಹಸಿ ಮೆಣಸಿನಕಾಯಿ,
ಪುದೀನ, ಕೊತ್ತಂಬರಿ ಸೊಪ್ಪು ಹಾಕಿ ಕಲಸಿ. ಕೈಮಾದ ಮೇಲೆ ಸಿಲ್ವರ್ ಪೇಪರ್ ಇಟ್ಟು ಅದರ ಮೇಲೆ ಕೆಂಡ ಇಟ್ಟು ತುಪ್ಪ ಹಾಕಿ ಮುಚ್ಚಳ ಮುಚ್ಚಿ. ಈಗ ದಮ್ ಕೈಮಾ ಸವಿಯಲು ಸಿದ್ಧ. ಓಕೆ, ಟೇಸ್ಟ್ ಮಾಡೋಣ ಮೇಡಮ್. ಟೇಸ್ಟ್ ಮಾಡಿ. ಅದ್ಭುತವಾಗಿದೆ. ಈ ಟೇಸ್ಟ್ ಬೇಕು ಅಂತ ಎಷ್ಟು ದಿವಸ ಕಾಯ್ತಾ ಇದ್ದೆ ನಾನು. ಎಲ್ಲರೂ ಟ್ರೈ ಮಾಡ್ಬೋದು, ಮಸ್ಟ್ ಟ್ರೈ. ಓ, ಅದ್ಭುತವಾಗಿ ಮಾಡ್ಬೋದು, ಅದ್ಭುತವಾಗಿದೆ. ಫ್ಲೇವರ್ ಬರವಾಗಲೇ ಗೊತ್ತಾಗ್ತಾ ಇತ್ತು. ಫ್ಲೇವರು ಇದೇನ್ ಹೇಳ್ತೀರಾ, ಲಾಸ್ಟ್ ಸ್ಮೋಕಿ ಫ್ಲೇವರ್ ಏನ್ ಕೊಡ್ತೀವಿ, ದಟ್ ಇಸ್ ಪ್ಲಸ್ ಪಾಯಿಂಟ್. ಅದೇ ಏನಿಲ್ಲ, ಜಸ್ಟ್ ಕೋರ್ನ ಇದನ್ನ ಬಿಸಿ ಮಾಡಿ ಇಡೋದು, ಒಂದು 5 ನಿಮಿಷ ಅದು ಕೆಲಸ ಅಷ್ಟೇ. ಎಂಟೈರ್ಲಿ ರೆಸಿಪಿನೇ ಚೇಂಜ್ ಮಾಡುತ್ತೆ ಅದು. ಇವತ್ತು ಹೋಗಿ ನಮ್ಮಲ್ಲಿ ಮಾಡಿಸ್ತೀನಿ ನೋಡಿ. ಮಾಡಿಸಿ, ಅದಕ್ಕೆ ತಾನೇ ತೋರಿಸಿರೋದು ನಾವು. ಬ್ರೌನ್ ಆನಿಯನ್ದೇ ಟೇಸ್ಟ್ ಬರೋದು ನಂಗೆ ಕೇಳಿದ್ರೆ. ಬಾಯಿ ತುಂಬ ತಿನ್ಬೋದು. ಓಕೆ ಸುಚಿತ್ರಾ ಅವರೇ, ಅದ್ಭುತವಾಗಿರುವಂತ ಕೀಮಾ ಅದ್ಭುತವಾಗಿ ತೋರಿಸಿದೀರಾ. ಥ್ಯಾಂಕ್ ಯು ಮೇಡಮ್. ಇದೇ ತರ ಹೊಸ ತೋರಿಸ್ತಾರಿ, ನಾವು ಬಾರಿಸ್ಕೊಳ್ತಾ ಇರ್ತೀವಿ. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಆರೋಗ್ಯದ ಅಡುಗೆ ಹೇಳ್ಕೊಡ್ಬೇಕು. ಇವತ್ತು ಆರೋಗ್ಯದ ಅಡುಗೆ ಬೇಡ, ರುಚಿಯಾಗಿರೋ ಅಡುಗೆ ಹೇಳ್ಕೊಡ್ಬೇಕು ಅಂತ ನಮ್ಮ ಕಾರ್ಯಕ್ರಮಕ್ಕೆ ಸದಾನಂದ ಮಯ್ಯ ಅವ್ರನ್ನ ಕರೆಸ್ತಾ ಇದೀವಿ. ಅವ್ರು ಬರ್ತಾ ಇದಾರೆ. ಇವತ್ತು ಏನ್ ಗೊತ್ತಾ ಸ್ಪೆಷಲ್, ಕಳೆ ದಿನ 5ನೇ ದಿನ ಮುಳ್ಳಿ ಒಳ್ಳೆ ಕಾಫಿ ರೀ. ನೋಡಿದಿರಾ, ಮಯಾಸ್ ಮುಂದೆ ಎಷ್ಟು ಜನ ನಿಂತಿರ್ತಾರೆ. ಬೆಳಗ್ಗೆ 8 ಗಂಟೆಗೆ ಕಾಯ್ತಾ ಇರ್ತಾರೆ ಜನ. ಟೈಮ್ ಆಯ್ತು ಅಂತ. ಈ ಟೈಮ್ ಆಯ್ತು ಅಂದ್ರೆ ಏನು, ಬೇರೆದಕ್ಕೆಲ್ಲ ಕಾಫಿ ಕುಡಿಬೇಕು ಅಂತ. ಕಾಫಿ ಕುಡಿದವ್ರಿಗೆ ಮೀಟಿಂಗ್ ಪಾಯಿಂಟು ಆ ಮಯಾಸ್ ಹೋಟ್ಲೇನೇನೆ. ಅಲ್ಲೇ ಮೀಟಿಂಗು, ಅಲ್ಲೇ ಹೀಟಿಂಗು. ಓಕೆ, ಈ ಕಾಫಿ ಬಗ್ಗೆ ತಿಳ್ಕೊಬೇಕು. ಅದ್ಭುತವಾದ ಕಾಫಿ ರೀ. ಒಂದ್ ಸರಿಯಲ್ಲಿ ಕಾಫಿ ಕುಡಿದವ್ರು ಆ ಸ್ಟ್ರಾಂಗ್ ಕಾಫಿ ಎಷ್ಟು ಬೇಕಾ ನೀವೇ ಸಕ್ಕರೆ ಉಯ್ಕೋಬಹುದು. ಸಕ್ಕರೆನೂ ಪಕ್ಕದಲ್ಲಿ ಇಟ್ಬಿಟ್ಟಿರ್ತಾರೆ. ಇಂಥ ಒಳ್ಳೆ ಸ್ಟ್ರಾಂಗ್ ಕಾಫಿ ಮನೇಲಿ ಮಾಡ್ಕೊಳಕ್ ಆಗಲ್ವಲ್ಲ ಅಂತ ತುಂಬಾ ಜನ ಬೇಜಾರು ಮಾಡ್ಕೊಳ್ತಾ ಇದ್ರು. ಬಹಳ ದಿವಸ ನಮಗೂ ಆಸೆ ಇತ್ತು, ಒಂದೊಳ್ಳೆ ಕಾಫಿ ಮಾಡೋರ್ನ ತೋರಿಸ್ಬೇಕಲ್ಲ ನಮ್ಮ ಕಾರ್ಯಕ್ರಮದಲ್ಲಿ ಅಂತ. ಒಳ್ಳೆ ಕಾಫಿ ಅಂದ ತಕ್ಷಣ ಅದು ಮಯಾಸ್ ಕಾಫಿನೇ. ಇವತ್ತು ಕಾಫಿ ವಿತ್ ದೋಸೆ ವಿತ್ ಸದಾನಂದ ಮಯ್ಯ ಅವರ ಜೊತೆ. ಓಕೆ ಸರ್, ನಮಸ್ಕಾರ, ಬನ್ನಿ ಸರ್. ಇವತ್ತು ಯಾರು ಇಲ್ಲ, ಮಯಾಸ್ ಅವರಲ್ಲಿ ನಮ್ಮ ಸದಾನಂದ ಮಯ್ಯ ಅವರು, ನಾನು ಇಬ್ಬರೇ. ಅವ್ರು ಕಾಫಿ ಮಾಡ್ಕೊಡೋದು, ದೋಸೆ ಮಾಡ್ಕೊಡೋದು, ನಾವು ಬಾರಿಸ್ತಾ ಇರೋದು, ನೀವೆಲ್ಲ ನೋಡ್ತಾ ಇರೋದು. ಎಂತ ಮಜವಾದ ದಿನ ಇವತ್ತು ಅಂದ್ರೆ, ಅದ್ಭುತವಾದ ದಿನ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಇವತ್ತು ಕಾಫಿ ದೋಸೆ ಎಲ್ಲ ನಮ್ಮ ಜೊತೆಗಿದೆ ನಮ್ಮ ಮಯ್ಯ ಸ್ಪೆಷಲ್ ಕಾರ್ಯಕ್ರಮದಲ್ಲಿ. ಕಾಫಿ ದೋಸೆ ಬೇಕಾಗುವ ಸಾಮಗ್ರಿಗಳು: ಕಾಫಿ ಪುಡಿ, ದೋಸೆ ಹಿಟ್ಟು, ಸಕ್ಕರೆ, ತುಪ್ಪ. ಶುರು ಮಾಡೋಣ ಸರ್. ಫಸ್ಟ್ ಏನ್ ಮಾಡೋಣ? ಫಸ್ಟ್ ನಿಮಗೆ ಬಿಸಿನೀರಿಗೆ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಓಕೆ, ಡಿಕಾಕ್ಷನ್ ಹಾಕ್ಲಿಕ್ಕೆ. ಡನ್ ಸರ್. ಬಿಸಿನೀರು ಬೇಕಾ ಸರ್? 1 ನಿಮಿಷ ಒಂಚೂರು ತೆಗೆದುಬಿಡಿ. ಡೈರೆಕ್ಟ್ ಆಗಿ ಇಡ್ಬೋದಾ ಸರ್ ಒಲೆ ಮೇಲೆ? ನಾನು ಹೇಳ್ತೀನಿ ಏನಂತ ಹೇಳ್ತೀನಿ. ಹೇಳಿ ಸರ್. ಸಸ್ಪೆನ್ಸ್ ಎಲ್ಲ ಹೇಳ್ತಾ ಇದಾರೆ. ಸಸ್ಪೆನ್ಸ್ ಏನಿಲ್ಲ. ಹೇಳಿ ಸರ್. ಈ ಫಿಲ್ಟರ್ಗಳಲ್ಲಿ ಈ ತರ ತೂತ್ ಇರ್ತದೆ. ಎಲ್ಲಾ ಫಿಲ್ಟರ್ಲ್ಲೂ ನಿಮಗೆ ಯೂಶುವಲ್ ಮೇಲೆ ಕೆಳಗೆ ಸಪರೇಟ್ ಇರ್ತದೆ. ಓಕೆ ಸರ್. ನಾವೆಲ್ಲ ಏನ್ ಮಾಡ್ತೀವಿ ಅಂದ್ರೆ ಏನೂ ಮಾಡೋದಿಲ್ಲ, ಓಕೆ ಸರ್. ಸ್ಟ್ರೈಟ್ ನಿಮ್ಗೆ ಹಾಕ್ಲಿಕ್ಕೆ ಹೋಗ್ತೀವಿ, ಹಾಕಬಾರ್ದಾಗೆ. ಓಕೆ ಸರ್. ಫಸ್ಟ್ ನಿಮ್ಗೆ ಬಿಸಿ ಮಾಡ್ಕೋಬೇಕು. ಬಿಸಿ ಮಾಡೋ ಪರ್ಪಸ್ ಏನಂತ ಹೇಳಿದ್ರೆ, ಇದು ನಿಮ್ಗೆ ಈ ಹೋಲ್ ಇದೆಯಲ್ಲ, ಎಕ್ಸ್ಪ್ಯಾಂಡ್ ಆಗಿರ್ಬೇಕು. ಎಕ್ಸ್ಪ್ಯಾಂಡ್ ಆಗ್ಬೇಕಾದ್ರೆ ಒಂದ್ಸತಿ ಬಿಸಿ ಮಾಡ್ಕೊಳ್ತೀವಿ ಹೀಗೆ. ಆಯ್ತಾ ಅಲ್ಲ? ಇದಾದ ಮೇಲೆ ಓಕೆ ಸರ್, ಇದಕ್ಕೆ ಇದನ್ನ ಹಾಕ್ತೀವಿ ಒಳಗಡೆ. ಓಕೆ ಸರ್. ಇದನ್ನ ಬಿಸಿ ಮಾಡ್ಕೊಳ್ತೀವಿ. ಇದು ಅಷ್ಟೇ, ಇದರಲ್ಲಿ ನಿಮಗೆ ಹೋಲ್ ಇರಬೇಕು. ಓಕೆ ಸರ್. ಓಕೆ ಸರ್, ಆಗಿ ನೀರು ಇಟ್ಕೋಣ ಸರ್. ಅಂತೂ ನಮಗೂ ಬಹಳ ದಿವಸದಿಂದ ಆಸೆ ಇತ್ತು, ಯಜಮಾನ್ರ ಕೈ ಒಂದು ದೋಸೆ ಹಾಕಿಸ್ಲೇಬೇಕು ನಮ್ಮ ಕಾರ್ಯಕ್ರಮದಲ್ಲಿ ಅಂತ. ಇವತ್ತು ದೋಸೆ ಹಾಕ್ತಾ ಇದೀವಿ ಸರ್ ನಾವು. ಖಂಡಿತ ಹಾಕಿ ಕೊಡ್ತೀನಿ. ಸುಮಾರು ವರ್ಷ ಆಯ್ತು ಈಗ ಹಾಕದೆ. ಹೌದು ಸರ್. ಟ್ರೈನಿಂಗ್ ಕೊಟ್ಟು ಈಗ ನಿಮ್ಗೆ ಒಂದು 3 ವರ್ಷ ಆಯ್ತು. ತುಂಬಾ ದೊಡ್ಡ ಜನಕ್ಕೆ ದೋಸೆ ಹಾಕಿದ್ದೀರಾ ಸರ್? ಎಲ್ಲರಿಗೂ. ನಿಮ್ ಕೈಲಿ ಯಾರು ದೋಸೆ ತಿಂದಿದ್ದೀರಾ ಸರ್? ವಾಜಪೇಯಿ ಅವರ ಒಂದು ಮದುವೆಗೆ ಹೋಗಿದ್ದೆ. ಓಕೆ ಸರ್. ಅವ್ರಿಗೆ ಮದುವೆ ಅಲ್ಲ. ಹೌದು ಸರ್. ಅವ್ರ ಕಡೆಯವರೊಬ್ಬರ ಮದುವೆಗೆ ನಮ್ದು ಕ್ಯಾಟ್ರಿಂಗ್ ಇತ್ತು. ಓಕೆ ಸರ್. ಅವಾಗ ಹಾಕ್ಲಿಕ್ಕೆ ಜನ ಕಮ್ಮಿ ಆಯ್ತು. ಅವಾಗ ನಾನೇ ಹಾಕಿ ತೋರಿದ್ದೆ ಅವರಿಗೆ. ಅವ್ರು ನಮಗೆ 450 ಜನರಿಗೆ ದೋಸೆ ಹಿಡಿರೋದು. ಓಕೆ. ಇಡ್ಲಿ ದೋಸೆ ಎಲ್ಲ ಹಿಡಿರೋದು. 4,500 ಜನ ಆಯ್ತು. ಹಿಂಗೆ ಸರ್ 10 ಮಾಡಿ ಕೊಟ್ಟಿದ್ವಿ. ಆವಾಗ ನಾವು ಹಾಕಿ ತೋರಿಸಿದ್ವಿ ಅವರಿಗೆ. ಓಕೆ. ಅಂದ್ರೆ ಎಲ್ಲರಿಗೂ ಹಾಕಿದ್ದೀನಿ. ಅವಾಗ ಎಲ್ಲಾ ಮಿನಿಸ್ಟರ್ಸ್ ಬಂದಿದ್ರು. ಓಕೆ ಓಕೆ ಓಕೆ. ರಾಜ್ ಕಪೂರಿಗೆ ನಮ್ಮ ಹೋಟೆಲ್ ನಾವು ಆಕ್ಚುಲಿ ಕಾಫಿ ಮತ್ತೆ ದೋಸೆ ನಾನೇ ಹಾಕಿ ಕೊಟ್ಟಿದ್ದೀನಿ. ಓಕೆ. ರಾಜ್ ಕಪೂರ್ ಆಕ್ಚುಲಿ ಆಗಿ ನಿಮಗೆ ರೆಸ್ಟೋರೆಂಟ್ಗೆ ಬರುವಾಗ ಮುಂಚೆ ಫೋನ್ ಮಾಡಿ ಹೇಳ್ತಾರೆ, ನಾನು ಬರ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಓಕೆ ಸರ್. ಬರುವಾಗ ಅವ್ರು ಹೇಳ್ತಾರೆ, ನೀನೇ ದೋಸೆ ಹಾಕ್ಬೇಕಂತ ಹೇಳ್ಬಿಟ್ಟು ನಮಗೆ. ಅಪ್ಪ, ನಾನೇ ದೋಸೆ ಹಾಕ್ಬಿಟ್ಟು ಕಾಫಿ ನಮ್ದು ಸ್ಟ್ರಾಂಗ್ ಕಾಫಿ. ಅವ್ರೊಂದು ಒಂದು ದಿನಕ್ಕೆ ಒಂದ್ಸರ್ತಿ ಬಂದ್ರೆ 3 ಕಾಫಿ ಒಟ್ಟಿಗೆ ಕುಡಿತಾರೆ ರಾಜ್ ಕಪೂರ್. ಓಕೆ. ದಿಲೀಪ್ ಕುಮಾರ್ ಬಂದವಾಗಲೂ ಅಷ್ಟೇ, ಅವರಿಗೆ ನಿಮಗೆ ಕಾಫಿ ಸಪ್ರೇಟ್ ಅವರೇ ಹೇಳ್ತಾರೆ, ಫಸ್ಟ್ ಕಾಫಿ ತುಂಬ ಸ್ಟ್ರಾಂಗ್ ಬೇಕಂತ ಹೇಳ್ಬಿಟ್ಟು. ಓಕೆ ಸರ್. ನಾವು ಮಾಡಿ ತಗೊಂಡೇ ಕೊಡ್ತಾ ಇದ್ದೀವಿ. ವೆರಿ ಗುಡ್ ಸರ್, ವೆರಿ ಗುಡ್. ಅಂತೂ ಎಲ್ಲರೂ ಕಾಫಿ ಕುಡಿಸಿದ್ವಿ, ದೋಸೆ ತಿನ್ಸ್ಬಿಟ್ಟಿದ್ದೀರಾ. ಇವತ್ತು ಒಗ್ಗರಣೆ ಡಬ್ಬಿ ಮುಖಾಂತರ ಕೋಟ್ಯಾಂತರ ಜನಕ್ಕೆ ಕಾಫಿನ ಕುಡಿಸ್ತಾ ಇದೀವಿ, ದೋಸೆನ ಹಾಕ್ತಾ ಇದೀವಿ,
ದೋಸೆಯನ್ನು ತಿನ್ನಿಸ್ತಾ ಇದೀವಿ ನಮ್ಮ ವಿಶೇಷವಾದಂತಹ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮದಲ್ಲಿ. ಎಷ್ಟು ಕಾಯ್ಬೇಕು ಸರ್ ಇದು? ಬಿಸಿ ಚೆನ್ನಾಗಿ ಕುದಿಬೇಕು, ಬಾಯ್ಲ್ ಆಗಬೇಕು. ಸಾಮಾನ್ಯವಾಗಿ ಮೈಯಾಸ್ ಕಾಫಿ ಅಂತ ಹೇಳಿದ್ರೆ ನಿಮ್ಗೆ ಯಾಕೆ ಫೇಮಸ್ ಅಂತ ಹೇಳಿದ್ರೆ 2 ರೀಸನ್. ಒಂದು, ನಾವು ಚಿಕೋರಿ ಹಾಕೋದಿಲ್ಲ, ಕಾಫಿ ಚಿಕೋರಿ ಹಾಕೋದಿಲ್ಲ. ಓಕೆ, ನಮ್ಮಲ್ಲಿ ಪ್ಲಾಂಟೇಶನ್ ಎ ಮತ್ತೆ ಪೀಬರಿ ಮಾತ್ರ. ಸೊ ನಾವೇನ್ ಮಾಡ್ತೀವಿ ಅಂದ್ರೆ ಅದನ್ನ ನಿಮಗೆ ಸೆಲೆಕ್ಟ್ ಮಾಡ್ಬಿಟ್ಟು ನನಗೆ ಬೇಕಾದ ಬೀಜನ, ಅಂದ್ರೆ ಬೀಜದಲ್ಲೇ ಕೆಲವರ ಸ್ಪೆಷಾಲಿಟಿ ಇರೋದು. ಓಕೆ ಸರ್. ಆ ಪ್ಲಾಂಟೇಶನ್ ಎ ಮತ್ತೆ ಪೀಬರಿನ ಇಡೀ ವರ್ಷಕ್ಕೆ ಏನ್ ಬೇಕು ಅಂದ್ರೆ ಬರೋ ವರ್ಷಕ್ಕೆ, ಈ ವರ್ಷಕ್ಕಲ್ಲ. ಓಕೆ, ನಂದು 1 ವರ್ಷ ಬಿಟ್ಬಿಟ್ಟು ನಾನು ಯೂಸ್ ಮಾಡೋದು. ಅಂದ್ರೆ ಬರೋ ವರ್ಷಕ್ಕೆ ಬೇಕಾಗಿದ್ದು ಇವಾಗ ಸ್ಟೋರ್ ಮಾಡಿ, ಪರ್ಚೇಸ್ ಮಾಡಿ ಸ್ಟೋರ್ ಮಾಡಿಬಿಟ್ಟೆ. ಸೊ ಆವಾಗ ನಿಮ್ಗೆ ಏನ್ ಮಾಡ್ತೀವಿ ಅಂದ್ರೆ ಅದನ್ನ ತಗೊಂಡು ರೋಸ್ಟ್ ಮಾಡ್ತೀವಿ. ರೋಸ್ಟಿಂಗ್ ಯಾವಾಗ ಮಾಡ್ತೀವಿ ಅಂತ ಹೇಳಿದ್ರೆ ನಾಳೆ ಬೇಕಾದ್ರೆ ಇವತ್ತು ರೋಸ್ಟ್ ಮಾಡ್ತೀವಿ. ಓಕೆ ಓಕೆ, ಇನ್ನು ಅದು ನಿಮಗೆ ರೋಸ್ಟ್ ಮಾಡ್ತೀವಿ. ಆ ರೋಸ್ಟಿಂಗ್ ನಿಮಗೆ ಅದು ಪರ್ಟಿಕ್ಯುಲರ್ ಟೈಮ್ ಇದೆ. ನಿಮಗೆ ರೆಗ್ಯುಲರ್ ನಿಮಗೆ ಹೋಟ್ಲ್ ಇದರಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರು ನಿಮ್ಗೆ 13-14% ಇರ್ತದೆ, ಮಾಯಿಶ್ಚರ್ ಜಾಸ್ತಿ ಹೊತ್ತು ರೋಸ್ಟ್ ಮಾಡ್ತಾರೆ, ಅವಾಗ ಎಲ್ಲ ಎವಾಪರೇಟ್ ಆಗಿರ್ತದೆ. ನಮ್ದ್ರಲ್ಲಿ ಜಸ್ಟ್ ನಿಮಗೆ 10 ನಿಮಿಷ ಸಾಕಷ್ಟು ತೆಗೆದುಬಿಟ್ಟು ಆಮೇಲೆ ಅದನ್ನ ಹಾಕಿ ಕೂಲ್ ಮಾಡ್ತೀವಿ. ಕೂಲ್ ಮಾಡಿ ನೆಕ್ಸ್ಟ್ ಡೇ ನೀವು ರೆಸ್ಟೋರೆಂಟ್ ಅಲ್ಲಿ ಹೋದ್ರೆ ನಮ್ದು ಆಕ್ಚುಲಾಗಿ ಎದುರುಗಡೆ ಒಂದು ಮಿಷಿನ್ ಹಾಕಿದ್ವಿ. ಹೌದು, ಕಾಫಿ ಪೌಡರಿಂಗ್ ಮಿಷಿನ್. ಅದು ಜರ್ಮನಿಯಿಂದ ತಗೊಂಡ್ಬಂದದು. ಓಕೆ, ಅದು ನಿಮ್ಗೆ ಹೀಟ್ ಜನರೇಟ್ ಆಗೋದಿಲ್ಲ. 1 ನಿಮಿಷ ಇವಾಗ ಸುಮ್ಮನೆ 10 ರೂಪಾಯಿ ಕೊಟ್ಟು ಕಾಫಿ ಕುಡಿದ್ಬಿಡೋದಲ್ಲ. ಕಾಫಿ ಹಿಂದೆ ಸಿಕ್ಕಾಪಟ್ಟೆ ರಿಸರ್ಚ್ ಇರುತ್ತೆ, ಅದರಿಂದ ಶ್ರಮ ಇರುತ್ತೆ. ಆ ಶ್ರಮ ಎಲ್ಲ ಆದ್ಮೇಲೆ ನಿಮ್ಗೆ ಆ ಕಾಫಿ ಬರಕ್ ಸಾಧ್ಯ. ಇಷ್ಟೊಂದೆಲ್ಲ ಇದೆ ಅದರಿಂದ ಕೆಲಸ. ಇದು ಆರ್ಡಿನರಿ ಕಾಫಿ ಸರ್, ಇದು ಕಾಫಿ ಪೌಡರ್ ಆರ್ಡಿನರಿ ಇಲ್ಲ ನೋಡಿ, ಇದು ಬರೇ ಪ್ಯೂರ್ ಕಾಫಿ. ಓಕೆ, ಇದರಲ್ಲಿ ಇದಿಲ್ಲ. ಎಷ್ಟು ಸ್ಪೂನ್ ಹಾಕ್ತಿದ್ದೀರಾ ಸರ್? ಇದರಲ್ಲಿ ಈಗ ನಾನು 5 ಕಪ್ ಮಾಡ್ಬೇಕಂತಿದ್ರೆ 5 ಸ್ಪೂನು ಅಲ್ಲ, 5 ಅಲ್ಲ, ನಿಮಗೆ 8 ಸ್ಪೂನ್ ಹಾಕ್ಬೇಕು. ಏನ್ ಸರ್ ಹಿಂಗೆ? ಇದು ಪ್ಯೂರ್. ಇದು ಪ್ಯೂರಿಗೆ ನಿಮಗೆ ಕ್ವಾಂಟಿಟಿ ಜಾಸ್ತಿ ಬೇಕು. ಹೌದಾ ಸರ್? 5 ಗ್ಲಾಸ್ ಕಾಫಿ ಮಾಡ್ಬೇಕಂದ್ರೆ 10 ಸ್ಪೂನ್ ಹೆಚ್ಚು ಕಡಿಮೆ ನೀವು ಇಂಟು 2 ಅಷ್ಟು ಪೌಡರ್ ಹಾಕ್ಬೇಕಲ್ವಾ ಸರ್? ಸಾಮಾನ್ಯವಾಗಿ ನಿಮಗೆ ಒಂದು ಲೋಟ ಡಿಕಾಕ್ಷನ್ಗೆ ನಮ್ದು ಹತ್ರ ಇದನ್ನ ಹಾಕಿದ್ನಲ್ಲ 5, ನಿಮಗೆ 4 ಹಾಕಬೇಕು. ಓಕೆ 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 ಆಯ್ತಾ? ಇವಾಗ ಹೇಳಿ ಸರ್. ಫಸ್ಟ್ ನಿಮಗೆ ಮುಚ್ಚಿಬಿಟ್ವಿ ಅಂದ್ರೆ ಫಿಲ್ಟರ್ ಒಳಗೆ ಹಾಕಿ ಬೇಗಡೆ ಬಿಟ್ಬಿಡ್ತೀವಿ. ಸಾಮಾನ್ಯವಾಗಿ ನಿಮ್ಗೆ ಏನ್ ಮಾಡ್ತೀರಾ ಅಂತ ಹೇಳಿದ್ರೆ, ಸಪೋಸ್ ನನಗೆ 1 ಲೋಟ ಡಿಕಾಕ್ಷನ್ ಆಗ್ಬೇಕಂತ ಹೇಳಿದ್ರೆ 1 ಲೋಟ ನೀರು ಫುಲ್ ಹಾಕ್ಬೇಕು. ಓ, ಆ ಲೆಕ್ಕದಲ್ಲಿ ಹಾಕ್ತೀರಾ ಸರ್ ನೀವು? 1 ಲೋಟ ಡಿಕಾಕ್ಷನ್ ನಿಮ್ಗೆ ಹಾಕ್ಬೇಕು. ನನಗೆ ಆಕ್ಚುಲಿ 2 ಲೋಟಕ್ಕೆ ಹಾಕಿದೆ ಅಂದ್ರೆ ನಿಮ್ಗೆ 5 ಕಾಫಿ ಹೇಳಿದೆ. ಓಕೆ ಸರ್. ಸೊ ನಾನೇನ್ ಮಾಡ್ತೀನಿ ಅಂದ್ರೆ ಫುಲ್ ಯಾವತ್ತೂ ಹಾಕೋದಿಲ್ಲ. ನೀರು ನೀವು 1 ಲೋಟ ಹಾಕಿದ್ರು, ಅರ್ಧ ಲೋಟ ಹಾಕಿದ್ರು, 2 ಲೋಟ ಹಾಕಿದ್ರು ಗ್ರಾವಿಟಿನಲ್ಲಿ ಕೆಳಗಿಳಿತದೆ. ಇಳಿಯೋ ಟೈಮ್ ಒಂದೇನೆ. ಸಪೋಸ್ ನೀವು 1 ಲೋಟ ಹಾಕಿದ್ರು, ಸಪೋಸ್ ಈಗ ನೀವು 7 ನಿಮಿಷ ಹಿಡಿತದೆ ಅಂತ ಹೇಳಿ 7 ನಿಮಿಷಕ್ಕೆ ಅಷ್ಟು ಹಿಡಿತದೆ. ಓಕೆ, ಏನೇನಿದೆ ಸರ್ ಕಾಫಿ ಟೆಕ್ನಾಲಜಿ? ನಾವು 10 ರೂಪಾಯಿ ಕೊಟ್ಟು ಕಾಫಿ ಕುಡಿಯಕ್ಕೆ ಏನೇನು ಮಾತಾಡ್ತೀವಿ ಇವಾಗ ನೋಡಿ. ಅರ್ಧ ಲೋಟ ಹಾಕಿದ್ದೀನಿ. ಓಕೆ ಸರ್. ಇನ್ನೊಂದು ಅರ್ಧ ಲೋಟ ಹಾಕ್ತೀನಿ. ಓಕೆ, 1 ಲೋಟ ಆಯ್ತು. ಓಕೆ ಸರ್. ಇದನ್ನ ಫಸ್ಟ್ ಈ ತರ ಮಾಡಿದ್ರೆ ಕೆಳಗಡೆ ನಿಮಗೆ ಸೆಟ್ಲ್ ಆಗುತ್ತೆ. ಇದು ಎಲ್ಲಾ ಫಿಲ್ಟರ್ ಈ ತರ ಇರ್ತದೆ. ಓಕೆ ಸರ್. ಓಕೆ, ಇದನ್ನ ಬಿಟ್ಬಿಟ್ಟು 2 ನಿಮಿಷ ಬಿಟ್ಬಿಟ್ರೆ ನಿಮ್ಗೆ ಕೆಳಗೆ ಹಿಡಿತದೆ. ಓಕೆ ಸರ್. ಕೆಳಗೆ ಹಿಡಿದ ಮೇಲೆ ಓಕೆ ಸರ್, ಮತ್ತೆ ನಿಮ್ಗೆ 5 ನಿಮಿಷ ಬಿಟ್ಬಿಟ್ಟು ಇದು ಹಾಕ್ತೀವಿ. ತಿರ್ಗಾ ನೀರು ತಿರ್ಗಾ ಹಾಕ್ತೀರಾ ಸರ್? ಚೂರು ಸಣ್ಣ ಚಿಕ್ಕದು ಕಡಿಮೆ ಮಾಡಿ. ಸೊ 3 ಸತಿ ಹಾಕಿದವಾಗ ನಿಮ್ಗೆ ಫುಲ್ ಸ್ಟ್ರೆಂತ್ ಬರ್ತದೆ. ಒಂದ್ ವಿಷಯ ಹೇಳಿ ನನಗೆ ಸೀರಿಯಸ್ ಆಗಿ, ನೀವು ಮನೇಲಿ ಬ್ರೇಕ್ಫಾಸ್ಟ್ ಕಾಫಿ ಮಾಡ್ತೀರಾ ಮಾಡಲ್ವಾ? ಎಲ್ಲ ಮಾಡ್ತೀವಿ. ಮನೇಲಿ ಮಾಡ್ತೀರಾ? ಮನೇದು ಬೇರೆ, ಹೋಟ್ಲಿದ್ ಬೇರೆ. ಅರ್ಧ ಕಾಫಿ ಮನೇಲಿ ಕುಡಿದೇ ಇದ್ರೆ ಹೆಂಡತಿ ಬೈತಾರೆ. ಸೊ ಅದಕ್ಕೆ ಅರ್ಧ ಕಾಫಿ ಮನೇಲಿ ಕುಡಿತೀವಿ, ಅರ್ಧ ಕಾಫಿ ಹೋಟ್ಲಲ್ಲಿ ಕುಡಿತೀವಿ. ಓಹೋ, ಬೇಜಾನ್ ಟೆಕ್ನಾಲಜಿ ಇದೆ ಸರ್ ನಿಮ್ದು. ಓಹೋ, ಇದು ಹಾಕ್ಬಿಟ್ಟು ದೋಸೆ ಹಾಕಿತ್ತು. ಓಕೆ ಸರ್, ನೋ ಪ್ರಾಬ್ಲಮ್. ಡಿಕಾಕ್ಷನ್ ರೆಡಿ ಆಗುತ್ತೆ. ಡಿಕಾಕ್ಷನ್ ರೆಡಿ ಆಗುತ್ತೆ ಸಾಕಲ್ಲ ಸರ್? ಓಕೆ, ಕಾಫಿ ಹೆಚ್ಚು ಕಡಿಮೆ ರೆಡಿ ಆಯ್ತು. ಇನ್ನ ಉಳ್ಕೊಂಡಿರೋದು ದೋಸೆ ಒಂದೇ. ದೋಸೆ ನಾನು ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು 1971. ಸರ್, ನಾನು ಅವಾಗ ಹುಟ್ಟಿದಾಗ ನೀವು ಶುರು ಮಾಡಿದ್ದೀರಾ ಸರ್? ನಾನು ಹುಟ್ಟಿದ ವರ್ಷದಲ್ಲಿ ದೋಸೆ ಹಾಕಿರ 71ರಲ್ಲಿ ಕಲ್ತ್ಕೊಂಡಿದ್ದೀನಿ ದೋಸೆ ಹಾಕ್ಲಿಕ್ಕೆ. ಓಕೆ ಓಕೆ, ಚೆನ್ನಾಗಿ ಕಾಯ್ಬೇಕಲ್ಲ ಸರ್? ಹೆಂಚು 2 ನಿಮಿಷ ಬಿಡ್ಬೇಕು ಸರ್. ಈ ಸಂಪ್ಳ ಮಾಡೋದು ಹೇಳಿಲ್ಲ ಸರ್ ನೀವು, ಏನೇನು ಮಿಕ್ಸ್ ಮಾಡ್ತೀರಾ ಅಂತ? ಯಾವುದು ಸಂಪ್ಳನ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ಫಸ್ಟ್ ನಿಮಗೆ ಬೆಳಿಗ್ಗೆ ನಿಮಗೆ ಉದ್ದ ಅರ್ಧ ಇಟ್ಬಿಟ್ಟಿರ್ತೀವಿ. ಓಕೆ, ಉದ್ದ ನಿಮ್ಗೆ ಅರ್ಧಬಿಟ್ಟು ಅದಕ್ಕೆ ಸಾಯಂಕಾಲಕ್ಕೆ ಓಕೆ ಅದಕ್ಕೆ ಅಕ್ಕಿ, ಕೆಂಪು ಅಕ್ಕಿ ಇದೆಯಲ್ಲ, ಓಕೆ ಸರ್. ನಮ್ಮಲ್ಲಿ ಯಾವತ್ತು ವೈಟ್ ಹಾಕೋದಿಲ್ಲ. ಹೌದು ಸರ್, ಹೌದು ಸರ್. ಬಾಯ್ಲ್ಡ್ ರೈಸ್ ಹಾಕ್ತೀವಿ. ಓಕೆ, ಅದನ್ನ ರುಬ್ಬಿಟ್ಟು ಸಾಯಂಕಾಲ ಹಾಕ್ತೀವಿ. ಓಕೆ, ಆಮೇಲೆ ಅದಕ್ಕೆ ರಾತ್ರಿಗೆ ನಿಮಗೆ ಯೂಶಲ್ ಆಗಿ ಚಿರೋಟಿ ರವೆ, ಓಕೆ, ಕಡಲೆ ಹಿಟ್ಟು, ಓಕೆ, ಬೆಳಿಗ್ಗೆ ಎದ್ದು ಸ್ವಲ್ಪ ಮೈದಾ ಹಾಕ್ತೀವಿ. ಆಮೇಲೆ ಮಿಕ್ಸ್ ಮಾಡ್ಬಿಟ್ಟು ಬೆಳಿಗ್ಗೆ ಎದ್ದು ನಿಮ್ಗೆ 1 ಚಿಟಿಕೆ ಸೋಡಾ ಹಾಕ್ತೀವಿ. ಓಕೆ, ಸೋಡಾ ಸೋಡಾ ಹಾಕಿದ್ರೆ ನಿಮ್ಗೆ ಆಕ್ಚುಲ್ ಆಗಿ ಕ್ರಿಸ್ಪ್ ಬರ್ತದೆ. ಓಕೆ, ಮತ್ತೆ ನಮ್ಮಲ್ಲಿ ಸ್ಪೆಷಾಲಿಟಿ ಏನಂತ ಹೇಳಿದ್ರೆ, ನಿಮಗೆ ಕ್ರಿಸ್ಪಿನೆಸ್ ಬೇಕು, ಸಾಫ್ಟ್ ಇರಬೇಕು. ಹೌದು ಹೌದು ಹೌದು. ಅದಕ್ಕೆ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ನಿಮಗೆ ಈ ಕೆಂಪಕ್ಕಿ ಹಾಕೋ ಪರ್ಪಸ್ ಅದು. ಕೆಂಪಕ್ಕಿ ಹಾಕಿದ್ರೆ ನಿಮಗೆ ಕ್ರಿಸ್ಪ್ ಬರ್ತದೆ. ಸೊ
ಸರಿ ಬಾರದೇ ಇದ್ರೆ ಬೈಕೋಬೇಡಿ. ಇಲ್ಲ ಸರ್, ನಾ ಬೈಕೊಳಲ್ಲ. ಯಾಕಂದ್ರೆ ಥಿಕ್ನೆಸ್ಸು ಎಷ್ಟು ದೊಡ್ಡ ಹೆಂಚಲ್ ಆಗ್ತಿರಿ, ಯಾವ್ದೋ ಪುಟ್ಟ ಹೆಂಚ್ ಸರ್ ಇದು. ಅಲ್ಲ ನಿಮಗೆ ಸರ್ ವೈಫೈ ಮಾಡ್ಕೊಂಡಿದ್ದೀರಾ ದೋಸೆನ? ಬೇಕಾದಷ್ಟು ಮಾಡಿದ್ದೀನಿ. ಮಾಡಿದ್ದೀರಾ ಸರ್? ಮನೆಯಲ್ಲಿ ದೋಸೆ ಇದೆ ನಾನು. ಇದರಲ್ಲಿ ಇರೋದು ಈ ತಿಕ್ಕೋದು. ಓಕೆ ಸರ್. ನೀವು ಎಷ್ಟು ದೊಡ್ಡ ತಿಕ್ತಿರೋ ಓಕೆ ಸರ್, ಅಷ್ಟು ನಿಮಗೆ ಚೆನ್ನಾಗಿ ಬರ್ತದೆ ದೋಸೆ. ಓಕೆ. ಇದರಲ್ಲಿ ಸೈಡ್ ನಿಮಗೆ ಇದು ಬರಬಾರ್ದು, ಏನೋ ದಪ್ಪ ಬರಬಾರ್ದು. ಓಕೆ ಸರ್. ಅದು ಆ ಥರ ತಿಕ್ತೀವಿ ನಾವು. ಓಕೆ ಓಕೆ ಓಕೆ. ಓಹೋ, ತುಪ್ಪ 4 ಸ್ಪೂನ್ ಹಾಕ್ತೀವಿ. ಹೌದು ಸರ್. ನೋಡದೆ ತಿನ್ನಿ. ನಾವು ಅದೆಲ್ಲ ನೋಡ್ತಲ್ಲ ಸರ್, ನಮ್ಗೆ ಸೀನೆ ಇಲ್ಲ, ನೋಡೋ ಸೀನೆ ಇಲ್ಲ ಸರ್. ಮುಚ್ಚಲಿಕ್ಕೆ ಏನಾರು ಇದೆಯಾ? ಇದೆ ಸರ್, ಮುಚ್ಚ ಕೊಡ್ತೀನಿ ಸರ್, ಬಿಡಿ ಸರ್. ಸ್ವಲ್ಪ 2 ನಿಮಿಷ. ಪುದೀನಾ ಚಟ್ನಿ ಸರ್ ಇದು? ಇಲ್ಲ, ರೆಗ್ಯುಲರ್ ಮಾಮೂಲಿ ಚಟ್ನಿ, ಕೋಕೋನಟ್ ಚಟ್ನಿ. ಓಕೆ ಓಕೆ. ಇದಕ್ಕೆ ಕೋಕೋನಟ್ಟು, ಓಕೆ, ಆಮೇಲೆ ಮೆಣಸು, ಹಸಿಮೆಣಸು, ಓಕೆ ಸರ್, ಹುರ್ಗಡ್ಲೆ, ಓಕೆ, ಎಲ್ಲ ಈಕ್ವಲ್ ಪ್ರಪೋರ್ಷನ್ ಹಾಕಿ ನಾವು ಮಾಡ್ತೀವಿ. ಓಕೆ. ಇಷ್ಟು ತುಪ್ಪ ಹಾಕಿದ್ರೆ ನಾನು ಅದಕ್ಕೆ ಹೇಳಿದೆ ಸರ್, ನೀವು ಬಂದ ತಕ್ಷಣ ಹೇಳಿದೆ ಇವತ್ತು ಆರೋಗ್ಯದ ಅಡಿಗೆ ಕ್ಯಾನ್ಸರ್ ಆಗಿದೆ, ರುಚಿಯಾದ ಅಡಿಗೆ ಮಾಡೋಕ್ಕೋಸ್ಕರ ಸಾಧಾರಣ ಮೈ ಅವ್ರು ಬರ್ತಾ ಇದಾರೆ ಅಂತ ಹೇಳ್ಬಿಡ್ತೀನಿ ಸರ್. ನೋಡಿ ಓಕೆ. ಈಗ ಡಿಕಾಕ್ಷನ್ ಯಶವಂತ್ ಸರ್. ಓ ಹೋ 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 ಸರ್, ಬಂದಿದೆ ಸರ್ ಒಂದು ಗ್ಲಾಸು. ಲೆಕ್ಕ ಮಾಡಿ ಹಾಕಿರೋ, ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ. ನೀರು ಹಾಕಿ ಇದನ್ನು ಬಿಸಿ ಮಾಡ್ಬೇಕಾ ಸರ್? ಅಲ್ಲ, ಹಾಲು ಹಾಕ್ಬೇಕಲ್ಲ. ಓಕೆ. ಈಗ ನಿಮಗೆ ಯೂಶುವಲ್ ಆಗಿ ಲೆಕ್ಕ ಹೇಗಂದ್ರೆ ಒಂದಕ್ಕೆ ಒಂದಕ್ಕೊಂದು, ಅದೇ 1 ಗ್ಲಾಸ್ ಡಿಕಾಕ್ಷನ್ಗೆ 1 ಗ್ಲಾಸ್ ಕಾಫಿ ಹಾಲು ಸರ್? ಹಾಲು. ಓಕೆ ಓಕೆ ಓಕೆ. ಬಟ್ ನೀವು ಸಕ್ಕರೆ ಹಾಕಲ್ಲ? ಸಕ್ಕರೆ ನಾವೇ ಹಾಕೋಬೇಕು? ನೀವೇ ಹಾಕೋಬೇಕು. ಕಾಫಿ ರೆಡಿ ಸರ್, 2 ನಿಮಿಷ ಸರ್ ಅಂತ ಇದೆ. ನಿಮ್ಮ ಹೋಟ್ಲು ವಾಸನೆ ಬರ್ತಾ ಇದೆ ಸರ್. ಹಾ ಹಾ, ಅದ್ಭುತವಾದ ಕಾಫಿ. ಬಿಸಿ ಇದೆ ಸರ್. ನಾವು ಇಟ್ಕೊಳ್ತೀವಿ, ನಿಮ್ಗೆ ಇಟ್ಕೊಳಕ್ ಆಗೋದಿಲ್ಲ ಸರ್. ಹೋಟ್ಲ್ ನೋಡ್ತಾರೆ ಇಷ್ಟೇ ಆಗಿ ತುಂಬಾ ಹಾಕಿ ಸರ್, ಇನ್ನೂ ಸ್ವಲ್ಪ ಹಾಕಿ ಸರ್. ನೀವೇನು ಸರ್ ನೀವು? ಸರ್ ಇವ್ರು ನೋಡಿ ಸರ್, ಹೋಟ್ಲಿಗೆ ಬಂದಿರ್ತಾರೆ ಅಷ್ಟೇ ಹಾಕಿ ನಿಲ್ಲಿಸ್ತಾ ಇದ್ದಾರೆ, ಹಿಂಗೆ ಕಟ್ಟಕದ ಕೈ ನಿಂತೋಗ್ಬಿಡ್ತಾ ಇದೆ. ಇದು ಮನೇಲಿ ಕುಡಿಯೋದು ಇದು ಲಕ್ಷಣ. ತುಂಬಾ ಹಾಕೋಬೇಕು, ಚಿಲ್ಲತ್ರ ಇರಬೇಕು. ಮನೇಲಿ ಕುಡಿಯೋದಿಲ್ಲ, ಹಿಂಗೆ ಕುಡಿಯೋದು. ಸಾರು ಹೋಟ್ಲವ್ರಲ್ವಾ, ಸ್ವಲ್ಪ ಕಡಿಮೆ ಅಲ್ಲಿಗೆ ಟಕ್ ಅಂತ ನಿಲ್ಲಿಸ್ಬಿಟ್ರು. ನಾನು ಜಾಸ್ತಿ ಕುಡಿಬಾರ್ದು, ಪ್ಯೂರ್ ಕಾಫಿ ಜಾಸ್ತಿ ಕುಡಿಬಾರ್ದು. ಓಕೆ. ಕಾಫಿ ವಿತ್ ಮಸಾಲೆ ದೋಸಾ ಮಯ್ಯ ಸ್ಪೆಷಲ್. ಇದನ್ನ ನಮ್ಮ ಸದಾನಂದ ಮಯ್ಯ ಅವರು ಮಾಡಿ ತೋರಿಸಿದ್ದಾರೆ ಯಾವ ರೀತಿ ಮಾಡ್ಕೋಬೇಕು ಅಂತ. ಇದನ್ನ ಯಾವ ರೀತಿ ಮಾಡ್ಕೋಬೇಕು ಅಂತ ಮತ್ತೊಮ್ಮೆ ತೋರಿಸ್ತಾ ಇದೀನಿ. ಕಾಫಿ ದೋಸೆ 2 ನೋಡ್ಕೊಳ್ಳಿ, ಬರ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಕಾಫಿ ದೋಸೆ ಮಾಡುವ ವಿಧಾನ: ಒಂದು ಪಾತ್ರೆಗೆ ನೀರು ಹಾಕಿ ಚೆನ್ನಾಗಿ ಕುದಿಸಿಕೊಳ್ಳಿ. ಕಾಫಿ ಫಿಲ್ಟರ್ ಅನ್ನು ಬಿಸಿ ಮಾಡಿ ಇದಕ್ಕೆ ಕಾಫಿ ಪುಡಿ ಹಾಕಿ ಜೊತೆಗೆ ಕುದಿಸಿದ ಬಿಸಿ ನೀರನ್ನು ಹಾಕಿ ಡಿಕಾಕ್ಷನ್ ತಯಾರಿಸಿಕೊಳ್ಳಿ. ಒಂದು ಪಾತ್ರೆಯಲ್ಲಿ ಹಾಲನ್ನು ಬಿಸಿ ಮಾಡಿ ಇದಕ್ಕೆ ಸಕ್ಕರೆ ಡಿಕಾಕ್ಷನ್ ಹಾಕಿ ಮಿಕ್ಸ್ ಮಾಡಿದರೆ ಮಯ್ಯ ಸ್ಪೆಷಲ್ ಕಾಫಿ ಕುಡಿಯಲು ರೆಡಿ. ತಯಾರಿಸಿಕೊಂಡ ದೋಸೆ ಹಿಟ್ಟಿನಿಂದ ಕಾದ ಹೆಂಚಿನ ಮೇಲೆ ದೋಸೆ ಹಾಕಿ ಅದು ಬೆಂದ ನಂತರ ಆಲೂಗೆಡ್ಡೆ ಪಲ್ಯ ಹಾಕಿ ಮೇಲೆ ತುಪ್ಪ ಹಾಕಿ ಮಡಿಸಿ. ಈಗ ಕಾಫಿ ಜೊತೆ ದೋಸೆ ಸವಿಯಲು ಸಿದ್ಧ. ಸರ್, ಫಸ್ಟ್ ಕಾಫಿ ಕುಡಿಯೋದಾ ದೋಸೆ ತಿನ್ನೋದಾ? ದೋಸೆ ತಿನ್ಬಿಟ್ಟು ಕಾಫಿ ಕುಡಿ. ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾದಂಥ ಮಯ್ಯ ಸ್ಪೆಷಲ್ನ ದೋಸೆಯನ್ನು ಮಾಡಿದ್ದಾರೆ. ಯೂಶಲಿ ಬೇರೆ ಥರ ದೋಸೆ ಇದು, ಕೆಂಪಕ್ಕಿ ಹಾಕಿ ಮಾಡಿರ್ತಕ್ಕಂಥ ದೋಸೆ. ಯೂಶಲಿ ಕೆಂಪಕ್ಕಿ ಮಲ್ಲೆಲ್ಲ ಹಾಕಲ್ಲ, ನಾವು ಬೇರೆ ಮಾಮೂಲಿ ದೋಸೆ ಅಕ್ಕಿನ ಹಾಕಿ ದೋಸೆಯನ್ನು ಮಾಡುವಂಥದ್ದು. ಇದು ನಾವು ತೋರಿಸಿರುವಂಥ ಕ್ರಮ ಪೂರ್ತಿಯಾಗಿ ಹೋಟ್ಲಲ್ಲಿ ಯಾವ ರೀತಿ ಮಾಡ್ತಾರೆ ಅಂತ. ಸರ್ ಟೇಸ್ಟ್ ಮಾಡ್ಬಿಡ್ತೀನಿ ಸರ್. ಮಾಡಿ ಮಾಡಿ ಮಾಡಿ. ಹಂಗಿದೆ ಸರ್. ಅದ್ಭುತ ಸರ್. ಥ್ಯಾಂಕ್ ಯು. ಅದ್ಭುತ ಅದ್ಭುತ.
ಒಳ್ಳೆ ದೋಸೆ, ಅದ್ರ ಜೊತೆಗೆ ಅದ್ಭುತವಾದಂಥ ಕಾಫಿ. ಈ ಕಾಫಿನ ಕುಡಿತಾ ಇರ್ತೀನಿ. ಪಾಪ ಸಾರ್ ನೋಡ್ತಾ ಇದ್ದಾರೆ. ಫಸ್ಟ್ ಸಾರ್ನ ಕಳಿಸ್ಬಿಡ್ತೀನಿ. ಸಾರ್, ಅದ್ಭುತವಾಗಿ ಮಾಡಿದ್ದೀರಾ ಸರ್. ಈ ದೋಸೆ, ಈ ಕಾಫಿ, ತುಂಬ ಜನ ನಿಮ್ಮ ಅಭಿಮಾನಿಗಳು, ನಿಮ್ಮ ಹೋಟೆಲ್ ಅಭಿಮಾನಿಗಳು 50 ವರ್ಷಗಳ ಶ್ರಮ ಎಲ್ಲ ಈ ಕಾಫಿ ದೋಸೆಲಿದೆ ಸರ್. ನೋಡೋಕ್ಕೆ ಖುಷಿಯಾಗಿ ಕಾಣ್ಬೋದು. ಪಟ್ಟಂಥ ಶ್ರಮ ಯಾರಿಗೂ ಗೊತ್ತೇ ಆಗಲ್ಲ. 5 ದಿನಗಳಿಂದ ನಿಮ್ಮ ಶ್ರಮ, ಟೆಕ್ನಾಲಜಿ, ಓದಿದ್ದು, ಸ್ವಲ್ಪ ಕ್ರಿಕೆಟು, ಅದ್ರ ಮಧ್ಯೆ ಕಾಫಿ ಎಲ್ಲ ಮಾತಾಡಿದ್ದೀವಿ. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಸಾಧ್ಯವಾದಾಗ ಇನ್ನೂ ಹೊಸ ಐಟಮ್ಗಳೊಂದಿಗೆ ನಮ್ಮ ಕಾರ್ಯಕ್ರಮಕ್ಕೆ ಬನ್ನಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಮುರಳಿ ಅವರೇ, ನಮ್ಮಿಬ್ಬರು ಮಕ್ಕಳನ್ನ ಕರ್ಕೊಂಡ್ಬಂದಿದ್ದೀನಿ. ನಾನು ಕಾಯ್ತಾ ಇದ್ದೀನಿ, ಒಂದೊಳ್ಳೆ ರುಚಿ ಮಾಡಿ ತೋರಿಸ್ಬೇಕು ಅಂತ ಬಂದಿದ್ದೀನಿ ಅಂತ ಬಂದಿದ್ದಾರೆ ಮಂಜುಳಾ ಅವರು ರಾಮಮೂರ್ತಿ ನಗರದಿಂದ. ಮಂಜುಳಾ ಅವರೇ ನಮಸ್ಕಾರ. ಮಂಜುಳಾ, ಏನ್ ಮಾಡ್ಕೊಂಡಿದ್ದೀರಾ? ಹೋಮ್ ಮೇಕರ್. ಹೋಮ್ ಮೇಕರ್ಸ್. ಯಜಮಾನ್ ಹೆಸರೇನು? ರವಿ. ರವಿ ಏನ್ ಮಾಡ್ತಾರೆ? ಅವ್ರದೇ ಓನ್ ಬಿಸ್ನೆಸ್, ಎಪಾಕ್ಸಿ ಫ್ಲೋರಿಂಗ್ ಅಂತ ಕೆಮಿಕಲ್ ಫ್ಲೋರಿಂಗ್ ಮಾಡಿಸ್ತಾರೆ. ಕೆಮಿಕಲ್ ಫ್ಲೋರಿಂಗ್ ಮಾಡ್ತಾರೆ. ವೆರಿ ಗುಡ್. ಎಷ್ಟು ಜನ ಮಕ್ಕಳು ನಿಮ್ಗೆ? 2 ಸರ್. ಏನ್ ಹೆಸರು? ಒಂದ್ ಗಂಡ್ಮಗ, ಒಂದ್ ಹೆಣ್ಮಗು. ಹೆಣ್ಮಗು ಹೆಸರೇನು? ಶ್ರಾವ್ಯ. ಗಂಡ್ಮಗು ಹೆಸರು? ಪ್ರತೀಕ್. ಶ್ರಾವ್ಯ. ಓಕೆ, ಥ್ಯಾಂಕ್ ಯು ಮೇಡಮ್. ನಮ್ಮ ಕಾರ್ಯಕ್ರಮದಲ್ಲಿ ಏನ್ ಮಾಡಕ್ ಬಂದಿದ್ದೀರಾ? ಸರ್, ಇವತ್ತು ನಾನು ಎಗ್ ಮಸಾಲಾ ರೈಸ್ ಅಂತ ಮಾಡ್ತೀನಿ. ಎಗ್ ಮಸಾಲಾ ರೈಸ್. ಓಕೆ, ಎಗ್ ಮಸಾಲಾ ರೈಸ್ ಮಾಡಕ್ ಏನೇನ್ ತಂದಿದ್ದೀರಾ? ಎಗ್ ಮಸಾಲಾ ರೈಸ್ ಬೇಕಾಗುವ ಸಾಮಗ್ರಿಗಳು: ಜೀರಾ ಅಕ್ಕಿ, ಮೊಟ್ಟೆ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ತೆಂಗಿನಕಾಯಿ ತುರಿ, ಚಕ್ಕೆ, ಲವಂಗ, ಟೊಮ್ಯಾಟೊ, ಅಚ್ಚ ಖಾರದ ಪುಡಿ, ಅರಿಶಿನ, ಗೋಡಂಬಿ, ಪುದೀನಾ, ಕೊತ್ತಂಬರಿ ಸೊಪ್ಪು, ತುಪ್ಪ, ಉಪ್ಪು, ಎಣ್ಣೆ. ಶುರು ಮಾಡ. ಏನ್ ಕೊಡ್ಲಿ ನಿಮ್ಗೆ ಮಂಜುಳಾ ಅವ್ರೆ? ಸರ್, ನನಗೊಂದು ಕುಕ್ಕರ್ ಬೇಕು. ಕುಕ್ಕರ್ಲೇ ಮಾಡ್ಬಿಡ್ತೀರಲ್ಲ ನೀವೇ? ಹೌದು. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಹಾಕ್ಲಾ ಮೇಡಮ್? ಹಾ ಸರ್, ಸ್ವಲ್ಪ ತುಪ್ಪ ಬೇಕು. ಓಕೆ, ಕರೆಕ್ಟ್ ಆಗಿದೆ ಮೇಡಮ್. ಸರ್, ಎಣ್ಣೆಕಾಯಿ ಅದರಲ್ಲೇ ಅದಾಯ್ತು. ಮಿಕ್ಸಿಗೆ ರೆಡಿ ಮಾಡ್ಕೊಳ್ಳಿ ಮೇಡಮ್, ಮಾಡ್ಕೊಳ್ಳಿ. ಅಲ್ಲೇ ಮಿಕ್ಸಿ ಜಾರ್ ಇದೆ ನೋಡಿ, ಅಲ್ಲೇ ಏನ್ ಬೇಕಾದ್ರೆ ಹಾಕೊಳ್ಳಿ. ನಿಮ್ಮ ತಾಯಿ ಮನೆ ಇರೋದು ಎಲ್ಲಿ ಮಂಜುಳಾ? ಸರ್, ತಾಯಿ ಮನೇನು ಬೆಂಗಳೂರಲ್ಲೇ ಇದೆ ಸರ್. ಓಕೆ, ಕೊಬ್ಬರಿ ಹಾಕ್ತಾ ಇದ್ದೀನಿ. ಎಸ್ ಮೇಡಮ್. ಶುಂಠಿ ಬೆಳ್ಳುಳ್ಳಿ. ಓಕೆ ಮೇಡಮ್. ಸರ್, ಚಕ್ಕೆ ಲವಂಗ ಬೇಕು. ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ತೊಗೊಳ್ಳಿ. ಚಕ್ಕೆ ಲವಂಗ ಅಲ್ಲೇ ಇದೆಯಲ್ಲ ಒಗ್ಗರಣೆ ಡಬ್ಬಿ ಒಳಗಡೆ ಹಾಕಿ. ಮನೇಲಿ ಹೆಂಗ್ ಹಾಕ್ತೀರ ಅದೇ ತರನೇ ಹಾಕಿ ಮೇಡಮ್. ಇದಕ್ಕೇನಾದ್ರು ಫ್ರೈ ಮಾಡಕ್ ಹಾಕ್ಬೇಕಾ? ಹೌದು ಸರ್. ಹಾಕ್ಬಿಡಿ. ಈರುಳ್ಳಿ ಹಾಕ್ಬೇಕು. ಹಾಕ್ಬಿಡಿ. ಫಸ್ಟ್ ಈರುಳ್ಳಿ ಹಾಕ್ಬಿಡಿ. ಚೆನ್ನಾಗಿ ಫ್ರೈ ಆಗ್ಬೇಕು. ಫ್ರೈ ಆದಷ್ಟು ಹಾಕ್ಬಿಡಿ ಫಸ್ಟ್. ಈರುಳ್ಳಿ ಹಾಕ್ತಾ ಇದ್ದೀನಿ. ಫ್ಲೇವರ್ಗೋಸ್ಕರ ಪುದೀನ ಹಾಕ್ತಾ ಇದ್ದೀನಿ ಸರ್. ಓಕೆ. ಕೊತ್ತಂಬರಿ ಹಾಕ್ತಾ ಇದ್ದೀನಿ. ಹಾಕೊಳ್ಳಿ ಮೇಡಮ್. ಇದ್ಯಾರಿಗೆ ಇಷ್ಟ ನಿಮ್ಮ ಮನೆಗೆ? ಎಗ್ ಮಸಾಲಾ ರೈಸು ನಮ್ಮ ಮನೆಯವರಿಗೆ ಮತ್ತು ನನ್ನ ಮಗನಿಗೆ ತುಂಬಾ ಇಷ್ಟ. ಮಗ ಮತ್ತೆ ಯಜಮಾನ್ರಿಗೆ ಇಷ್ಟನಾ? ಹೌದು ಸರ್. ಸ್ವಲ್ಪ ಚೂರು ನೀರು ಹಾಕೊಳ್ಳಿ. ಅಲ್ಲೇ ಇದೆ. ಓಕೆ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತದೆ. ಆಗ್ಲಾ ಪರವಾಗಿಲ್ವಾ? ಹಾಂ ಸರ್. ಸ್ವಲ್ಪ ಅರಿಶಿನ ಪುಡಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಎವರೆಸ್ಟ್ ಅವರ ಅರಿಶಿನ ಪುಡಿನ ಯೂಸ್ ಮಾಡ್ತಾ ಇದ್ವಿ. ಟರ್ಮರಿಕ್ ಪೌಡರ್. ಸ್ವಲ್ಪ ಖಾರ ಪುಡಿ. ಖಾರ ಪುಡಿ ಬೇಕಾ? ಹೌದು. ಎವರೆಸ್ಟ್ ಅವರ ಅಚ್ಕಾರದ ಪುಡಿ. ಒಳ್ಳೆ ಕಲರು ಜೊತೆಗೆ ಒಳ್ಳೆ ರುಚಿ. ಮಸಾಲ ಹಾಕ್ತಾ ಇದ್ದೀನಿ. ಹಾಕಿ ಮಾಡಿ. ಎಗ್ ಮಸಾಲಾ ರೈಸ್ ಇದು? ಹೌದು ಸರ್. ಎಗ್ನೇನು ಬಿಸಿ ಬೇಯಿಸ್ಕೊಂಡು ತಂದಿದ್ದೀರಾ? ಇಲ್ಲ ಸರ್. ಇದಕ್ಕೆ ಹಾಕ್ತೀರಾ? ಹೌದು. ರೈಸಲ್ಲೇ ಹಾಕಿ ಬಾಯ್ಲ್ ಮಾಡಿ. ರೈಸಲ್ಲೇ ಹಾಕಿ ಬಾಯ್ಲ್ ಮಾಡ್ತೀರಾ? ಕುಕ್ಕರ್ ಕೂಗಿಸ್ತೀನಿ ಸರ್. ಸರ್, ಇವಾಗ ಟೊಮೆಟೊ ಮಿಕ್ಸಿಗೆ ಹಾಕ್ತಾ ಇದ್ದೀನಿ. ಹಾಕಿ ಮೇಡಮ್. ಫಸ್ಟು ಇದೆಲ್ಲ ರುಬ್ಕೊಂಡಿದ್ದೀರಾ, ಇವಾಗ ಬರೀ ಟೊಮೆಟೊ ಮಾತ್ರ ರುಬ್ಕೊಳ್ಳಿ, ಪ್ಯೂರಿ ಮಾಡ್ಕೊಳ್ತಾ ಇದ್ದೀರಾ? ಹೌದು. ಟೊಮೆಟೊ ಹಾಕ್ತಾ ಇದ್ದೀನಿ ಸರ್. ಟೊಮೆಟೊ ಪ್ಯೂರಿ. ಇದು ಮಸಾಲ ವಾಸನೆ ಎಲ್ಲ ಹೋಗ್ಬೇಕು. ಹೋಗುವವರೆಗೂ ಸ್ವಲ್ಪ. ಮೊಟ್ಟೆ ಏನ್ ಮಾಡ್ತೀರಾ? ಬೇಯಿಸ್ತೀರಾ ಇವಾಗ ಅಥವಾ ನೀರೊಳಗೆ ಹಂಗೆ ಮೊಟ್ಟೆ ಹಾಕ್ತೀರಾ? ಹಾ, ನೀರಲ್ಲಿ ಹಾಗೆ ಹಾಕ್ತೀನಿ ಸರ್. ಹೆಂಗೆ ಇದು ಆಮೇಲೆ ತಕ್ಕೊಳ್ಳೋದು ಹೆಂಗೆ? ಬರುತ್ತೆ ಸರ್, ಅದು ಒಡೆದ್ಬಿಟ್ಟು ಹಾಕ್ತೀನಿ. ಓಕೆ. ರೈಸ್ ಹಾಕ್ತಾ ಇದ್ದೀನಿ. ಬಾಸ್ಮತಿ ರೈಸು.
ಓಕೆ, ಎರಡ 2 ಸರ್, 1ಕ್ಕೆ 2. ಎಗ್ ಮಸಾಲಾ ರೈಸ್ ಅನ್ನ ಮಾಡ್ತಾ ಇದ್ದಾರೆ ಮಂಜುಳಾ ಅವರು ರಾಮಮೂರ್ತಿ ನಗರದಿಂದ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಸಾಲ್ಟ್ ಹಾಕ್ತೀನಿ. ಹಾಕಿ. ಓಕೆ, ಏನ್ ಮಾಡ್ಬೇಕು ನೆಕ್ಸ್ಟ್? ಇವಾಗ ಮೊಟ್ಟೆ ಹೊಡೆದು ಹಾಕ್ಬೇಕು. ಹಾಕ್ರಿ. ಮೊಟ್ಟೆ ಹೊಡೆದಂಗೆ ಬಿಟ್ಬಿಡ್ಬೇಕಾ? ಹೌದು. ಕಲ್ಸಂಗಿಲ್ಲ? ಇಲ್ಲ ಸರ್, ಮೊಟ್ಟೆ ಹಾಗೆ ಬಿಟ್ರೆ ಅದು ಅಲ್ಲೇ ಕೂತ್ಕೊಳ್ಳುತ್ತೆ. ಅಲ್ಲೇ ಕೂತಿರುತ್ತೆ, ನಿಂತ್ಕೊಂಡಿರಲ್ಲ, ಕೂತಿರುತ್ತೆ. ಇಲ್ಲ ಸರ್, ಕೂತ್ಕೊಂಡಿರುತ್ತೆ. 2. ನಿಮ್ಮ ಮನೆಗೆ ಇಷ್ಟೇ ಮಾಡೋದಾ? ಹೌದು. ಬೆಳಗ್ಗೆ ಮಾಡಿ ರಾತ್ರಿ ತನಕ? ಇಲ್ಲ ಸರ್, ಒಂದು ಹೊತ್ತಿಗೆ ಖಾಲಿ ಆಗೋಗುತ್ತೆ. ಖಾಲಿ ಆಗುತ್ತಾ? ಮುಚ್ಬೋಣ ಕುಕ್ಕರ್ನ? ಹಾಂ. ಎಷ್ಟು ವಿಷಲ್ ಕೂಗ್ಬೇಕಾಗುತ್ತೆ? ಒಂದು 3 ವಿಷಲ್ ಕೂಗ್ಬೇಕು ಸರ್. 3 ವಿಷಲ್ ಬೇಕಾ? ಹೌದು. ಇದು 3 ವಿಷಲ್ ಕೂಗ್ಬೇಕು. ಅದಕ್ಕಿಂತ ಮೊದಲು ಸ್ವಲ್ಪ ಗೋಡಂಬಿನ ಕರ್ದಿ ಎಣ್ಣೆಲಿ ಕರಿಬೇಕಾ, ತುಪ್ಪದಲ್ಲಿ ಕರಿಬೇಕಾ? ತುಪ್ಪದಲ್ಲಿ ಕರಿ. ಓಕೆ. ಓಕೆ, ಹಾಕಬಹುದು. ಗೋಡಂಬಿ ಅಲ್ಲ? ಗೋಡಂಬಿ ಹಾಕ್ತಾ ಇದ್ದೀನಿ. ಸಾಕು, ಕೆಂಪಾಗ್ಬಿಡುತ್ತೆ ಜಾಸ್ತಿ. ಓಕೆ ಸರ್. ಓಕೆ ಮಂಜುಳಾ ಅವರೇ, ಹೇಳಿ ಸರ್. ತಗೊಂಡ್ವಾ? ಓಕೆ ಸರ್. ಓ ಹೋ 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 ಹೋ, ತೊಳಿ. ತಿರ್ಗಿಸ್ಬೇಕಾ, ತಿರ್ಗಿಸ್ಬಾರ್ದಾ? ತಿರುಗಿಸ್ಬಾರ್ದು ಸರ್, ಇದು ಮತ್ತೆ ಹೆಂಗೆ? ಲೈಟ್ ಹಾಗೆ ಹೀಗೆ ಮಾಡಬೇಕು. ಓಕೆ ಓಕೆ. ಆಗಿದೆ ಸರ್, ಇದು ಹಾಕೊಂಡಿ. ಎಗ್ ಮಸಾಲಾ ರೈಸ್. ಎಗ್ ಮಸಾಲಾ ರೈಸ್ ಅನ್ನ ಮಂಜುಳಾ ಅವರು ರಾಮಮೂರ್ತಿ ನಗರದಿಂದ ಮಾಡಿ ನಮ್ಮ ಕೈಲಿ ಕೊಟ್ಟಿದ್ದಾರೆ. ಅದ್ಭುತವಾಗಿ ಮಾಡಿದ್ದಾರೆ. ಮೊಟ್ಟೆ ಕಾಣ್ತದೆ, ಮೇಲ್ಗಡೆ ಗೋಡಂಬಿಗಳು, ಅದ್ರ ಮಧ್ಯ ಒಂದು ಪುದೀನ ಸೊಪ್ಪು. ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀನಿ, ನೋಡ್ಕೊಳ್ಳಿ. ಎಗ್ ಮಸಾಲಾ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಟೊಮ್ಯಾಟೊ ಹಾಕಿ ರುಬ್ಬಿಕೊಳ್ಳಿ. ನಂತರ ತೆಂಗಿನಕಾಯಿ ತುರಿ, ಶುಂಠಿ, ಬೆಳ್ಳುಳ್ಳಿ, ಲವಂಗ, ಚಕ್ಕೆ, ಪುದೀನ, ಕೊತ್ತಂಬರಿ ಸೊಪ್ಪು, ನೀರು ಹಾಕಿ ರುಬ್ಬಿಕೊಳ್ಳಿ. ಕುಕ್ಕರ್ಗೆ ಎಣ್ಣೆ, ತುಪ್ಪ, ಈರುಳ್ಳಿ ಹಾಕಿ ಕೆಂಪಗೆ ಹುರಿದು ಅರಿಶಿನ, ಅಚ್ಚ ಖಾರದ ಪುಡಿ, ರುಬ್ಬಿದ ಮಿಶ್ರಣ ಹಾಕಿ ಬೇಯಲು ಬಿಡಿ. ಇದಕ್ಕೆ ರುಬ್ಬಿದ ಟೊಮ್ಯಾಟೊ ಪೇಸ್ಟ್, ಜೀರಾ ಅಕ್ಕಿ, 2 ಕಪ್ ನೀರು, ಉಪ್ಪು ಹಾಕಿ ಕುದಿ ಬಂದ ಮೇಲೆ ಮೊಟ್ಟೆ ಒಡೆದು ಹಾಕಿ ಮುಚ್ಚಳ ಮುಚ್ಚಿ 3 ವಿಷಲ್ ಕೂಗಿಸಿ. ಮೇಲೆ ತುಪ್ಪದಲ್ಲಿ ಹುರಿದ ಗೋಡಂಬಿ ಹಾಕಿದರೆ ಎಗ್ ಮಸಾಲಾ ರೈಸ್ ಸವಿಯಲು ಸಿದ್ಧ. ಮಂಜುಳಾ ಅವರೇ, ಟೇಸ್ಟ್ ಮಾಡೋಣ? ಇಲ್ಲಿ ನೋಡ ನನ್ನ. ಏನ್ ನಿಮ್ಮ ಮಗನ ಹೆಸರು ಮೇಡಮ್? ಪ್ರತೀಕ್ ಅಂತ. ಪ್ರತೀಕ್. ಮಗಳ ಹೆಸರು? ಶ್ರಾವ್ಯ. ಎಗ್ ಸಮೇತ ತಿನ್ನಿ ಸರ್. ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು ಮೇಡಮ್. ಒಳ್ಳೆ ರುಚಿ ತೋರಿಸ್ಕೊಟ್ಟಿದ್ದೀರಾ. ಮಕ್ಕಳನ್ನ ಕರ್ಕೊಂಡ್ಬಂದಿದ್ದೀರಾ. ಇಷ್ಟೋ ತನಕ ಮಕ್ಕಳನ್ನ ಸ್ಕೂಲ್ ರಜಾ ಇದಾಗಿ ಕರ್ಕೊಂಡ್ಬಂದಿದ್ದೀರಾ ಇವತ್ತಿಂದ? ಇಲ್ಲ ಸರ್, ರಜಾ ಇದೆ ಅವರಿಗೆ, ಸ್ಕೂಲ್ ರಜಾನ ಇದೆಯಾ? ಓಕೆ, ಥ್ಯಾಂಕ್ ಯು ಮೇಡಮ್. ನಿಮಗೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮುಳಿಯಾ ಜ್ಯುವೆಲರ್ಸ್ ಅವರು ಅದ್ಭುತವಾಗಿರುವಂತಹ ಗಿಫ್ಟ್ ಹ್ಯಾಂಪನ್ನ ಕೊಡ್ತಾ ಇದ್ದಾರೆ. ನೋಡು, ಗಣೇಶ ಕೊಟ್ಟು ಬಂದಿದೆ. ಸಿಕ್ಕಾಬಳೆ ಸಖತ್ತಾಗಿ ಓದ್ಬೇಕು ನೀನು. ಓಕೆ, ಮುಳಿಯಾ ಜ್ಯುವೆಲರ್ಸ್ ಅವರು ಒಂದು ಗಿಫ್ಟ್ ವಾಚ್ ಅನ್ನು ಕೂಡ ಕೊಡ್ತಾ ಇದ್ದಾರೆ. ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರಲ್ಲೆಲ್ಲ ಇವ್ರ ಶೋರೂಮ್ ಇದೆ. ಸಾಂಪ್ರದಾಯಿಕ ಶೈಲಿಯ ಕರಿಮಣಿ ಸರಗಳು, ಕೊಡಗಿನ ಆಭರಣಗಳು, ಹಗುರವಾದ ಆಭರಣಗಳೆಲ್ಲ ಸಿಗುತ್ತೆ ನಮ್ಮ ಮುಳಿಯಾ ಜ್ಯುವೆಲರ್ಸ್ ನಲ್ಲಿ. ಇವರ ಶೋರೂಮು ಮಣಿಪಾಲ್ ಸೆಂಟ್ರು ಡಿಕನ್ಸನ್ ರಸ್ತೆಯಲ್ಲಿ ಕೂಡ ಇವರ ಶೋರೂಮ್ ಇದೆ. ಇಲ್ಲಿ ಹೋಗಿ ಏನ್ ಬೇಕಾದ್ರೂ ತಗೋಬಹುದು ಮೇಡಮ್. ಜೊತೆಗೆ ಮಹಿಯಾಸ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬೇಲ್ ಬಾರನ್ನ ಕೊಡ್ತಾ ಇದ್ದಾರೆ. ಮಕ್ಕಳಿಗೆಲ್ಲ ತಿನ್ನುವಂಥದ್ದು ಬೇಲ್ ಪುರಿ ಎಲ್ಲರಿಗೂ ಇಷ್ಟ, ಸಣ್ಣವರಿಂದ ದೊಡ್ಡವ್ರ ತನಕ ಯಾರು ಬೇಕಾದ್ರೂ ತಿನ್ಬೋದು. ಬೇಲ್ ಬಾರು ತುಂಬಾ ಅದ್ಭುತವಾಗಿರುತ್ತೆ. ಆರೋಗ್ಯಕರವಾದಂತಹ ಬೇಲ್ ಪುರಿನ ತಿನ್ನಿ ಅಂತ ಇದ್ದಾರೆ. ತೊಳಿ ಮೇಡಮ್. ಓಕೆನಾ? ಖುಷಿನಾ? ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮಂಜುಳಾ. ಥ್ಯಾಂಕ್ ಯು ಮೇಡಮ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಫಟಾಫಟ್ ಅಂತ ಮಾಡಬೇಕು, ಮಾಡೋವಂಥದ್ದು ಚೆನ್ನಾಗಿರ್ಬೇಕು, ನೋಡೋಕ್ಕೂ ಚೆನ್ನಾಗಿರ್ಬೇಕು, ತಿನ್ನಕ್ಕೂ ರುಚಿಯಾಗಿರ್ಬೇಕು ಅಂತ ಪ್ರಕಾಶ್ ಅವರು ಏನೋ ಮಾಡಕ್ ಬರ್ತಾ ಇದಾರೆ. ಅದೇನ್ ಮಾಡ್ತಾರೋ ಗೊತ್ತಿಲ್ಲ. ಪ್ರಕಾಶ್ ರಾವ್ ಬನ್ನಿಪಾ. ನಮಸ್ಕಾರ ಪ್ರಕಾಶ್ ರಾವ್. ಏನ್ ಸಮಾಚಾರ? ಫುಲ್ ಬ್ಲಾಕ್ ಅಂಡ್ ಬ್ಲಾಕ್ ಬ್ಯೂಟಿ ಆಗ್ಬಿಟ್ಟಿದ್ದೀರಾ. ಏನ್ ಮಾಡ್ತಾ ಇದೀರಾ?
ಸರ್ ಯಾಮ್ ತವಾ ಫ್ರೈ ಮಾಡ್ತೀನಿ. ಏನದ ಯಾಮ್ ತವಾ ಫ್ರೈ. ಯಾಮ್ ಅಂದ್ರೇನು? ಯಾಮ್ ಅಂದ್ರೆ ಸೋರ್ನಗಡ್ಡೆ ಇದೆಯಲ್ಲ, ಹೌದು, ಅದನ್ನ ಯಾಮ್ ಅಂತ. ಓಕೆ, ಯಾಮ್ ತವಾ ಫ್ರೈಯಾ? ತೋರಿಸಿ, ಯಾಮ್ ತೋರಿಸಿ ಒಂದ್ಸರಿ. ಇದು ನೋಡಿ, ಇದು ಬೇಯಿಸಿರೋದು, ಹುಳಿ ನೀರಲ್ಲಿ ಬೇಯಿಸಿದೀವಿ. ಹುಳಿ ನೀರಲ್ಲಿ ಬೇಯಿಸಿರ್ಬೇಕು ಅಂದ್ರೆ ನಿಂಬೆಹಣ್ಣು ಹಾಕಿ ನೀರಲ್ಲಿ ಬೇಯಿಸ್ಬೇಕಾ? ಇಲ್ಲ, ಹುಣಸೆ ನೀರಲ್ಲಿ ಬೇಯಿಸಬಹುದು. ಹುಣಸೆ ನೀರು ಹುಳಿ ನೀರಲ್ಲಿ ಎಲ್ಲ ಬೇಯಿಸಿರುವಂತದ್ದು. ಓಕೆ, ಇನ್ನೇನ್ ತಂದಿದ್ದೀರಿ ಹೇಳಿ? ಯಾಮ್ ತವಾ ಫ್ರೈ ಬೇಕಾಗುವ ಸಾಮಗ್ರಿಗಳು: ಸುವರ್ಣಗೆಡ್ಡೆ, ಓಂಕಾಳು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕಡಲೆ ಹಿಟ್ಟು, ಕಾರ್ನ್ಫ್ಲೋರ್, ಅಚ್ಚ ಖಾರದ ಪುಡಿ, ಕಾಳು ಮೆಣಸಿನ ಪುಡಿ, ಚಾಟ್ ಮಸಾಲ, ಜೀರಿಗೆ ಪುಡಿ, ಗರಂ ಮಸಾಲ, ನಿಂಬೆ ರಸ, ಉಪ್ಪು, ಎಣ್ಣೆ. ಇಷ್ಟಿರ ಸಾಕಾ? ಶುರು ಮಾಡೋಣ. ಏನ್ ಕೊಡಿ ಫಸ್ಟ್? ಮಿಕ್ಸಿಂಗ್ ಬೌಲ್ ತೊಳಿ. ಸಾಕಲ್ಲ? ಸಾಕು. ತವಾನಾ? ತವಾ ಬೇಕು, ತವಾ ಇದೆ. ಕಡಲೆ ಹಿಟ್ಟು ಹಾಕ್ತೀನಿ, ಕಾರ್ನ್ಫ್ಲವರ್ ಹಾಕ್ತೀನಿ. ಕಡಲೆ ಹಿಟ್ಟು ಮತ್ತೆ ಕಾರ್ನ್ಫ್ಲವರ್ ಎರಡುವೆ ಎಲ್ಲ 100 ಗ್ರಾಮ್ ಹಾಕಿದ್ದೀನಿ. ಓಕೆ, ವಾಮ್ ಕಾಳು ಹಾಕ್ತೀನಿ ಒಂದು ಸ್ಪೂನ್. ಹಾಕಿ ಸರ್. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಸರ್. ಸ್ವಲ್ಪ ಜಾಸ್ತಿ ಆಗ್ಬೇಕು ಇದಕ್ಕಾ? ಹೌದು. ಒಂಥರ ಫಿಶ್ ಮಸಾಲಾ ತರನೇ ಇದೆ, ತಿಳ್ಕೊಳ್ಳಿ. ಇದಾ? ಹೌದು. ಜೀರಾ ಪೌಡರ್, ಗರಂ ಮಸಾಲ, ಎವರೆಸ್ಟ್ ಗರಂ ಮಸಾಲ, ಅದ್ಭುತವಾದಂತ ಗರಂ ಮಸಾಲ, ಪೆಪ್ಪರ್ ಪೌಡರ್, ಓಕೆ. ನಿಂಬೆಹಣ್ಣು ಸ್ವಲ್ಪ ಹಾಕ್ತೀನಿ. ಅಲ್ಲ, ನಾವು ನಿಂಬೆಹಣ್ಣಲ್ಲಿ ಹುಳಿನಲ್ಲಿ ಅದು ನೆನೆಸಿದೀವಿ ಕೂಡ, ತಿರ್ಗಾ ನಿಂಬೆಹಣ್ಣು ಹಾಕ್ಬೋದಾ? ಸ್ವಲ್ಪ ಹಾಕೋಣ, ಲೈಟ್ ಆಗುತ್ತೆ. ಅದು ಹುಳಿ ಹೋಗ್ಬಿಡ್ತದೆ, ಏನು ಅಷ್ಟೇ ಅಲ್ಲ. ಓಕೆ ಓಕೆ. ಅದು ಯಾಕಂದ್ರೆ ಗಂಟಲ್ಲಿ ಇದಾಗುತ್ತೆ ಅಂತ ಹುಳಿ ಬರಬಾರ್ದು, ಸುವರ್ಣಗೆಡ್ಡೆದು ಅಂತ ಮಾತ್ರ. ಡೈರೆಕ್ಟ್ ಹಾಕ್ಬೇಡಿ, ಹಾಕಿದ್ರೆ ಗಂಟೆ ಹೌದು, ತಿನ್ನಕ್ಕಾಗಲ್ಲ. ಅದಕ್ಕೆ ತೋರಿಸ್ಕೊಡ್ತಾ ಇದ್ದೀನಿ. ಓಕೆ, ನಿಂಬೆಹಣ್ಣು ರಸ ಕೊಡ್ತೀನಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಅಚ್ಚಕಾರ ಪುಡಿ ಕೊಡ್ತೀನಿ. ಎವರೆಸ್ಟ್ ಅವರ ಅಚ್ಚಕಾರದ ಪುಡಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಸಂಪ್ಳ ತರ ಹಾಕ್ಬಿಟ್ಟಿದ್ದೀರಾ? ಎಣ್ಣೆ ಕರಿಯೋ ತರ ಮಾಡ್ಬಿಟ್ಟಿದ್ದೀರಾ? ಹೌದು. ಹೌದಾ? ಓಕೆ 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 ಓಕೆ. ಎಣ್ಣೆಲಿ ಬಿಡ್ಬೋದಲ್ಲ ಸರ್? ಬಿಡಿ 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 ಬಿಡಿ, ನಾವು ಒಳ್ಳೆ ಕೆಲಸ ರೆಡಿ ಮಾಡ್ಬಿಟ್ಟಿದ್ದೀವಿ. ಬಟ್ ಒಳಗಡೆ ಎಲ್ಲ ಬೇಯಿಸಿರೋದ್ರಿಂದ ಜಾಸ್ತಿ ಬೇಕಾಗಿಲ್ಲ. ಏನ್ ಬೇಕಾಗಿಲ್ಲ, ಬೇಯಿಸಿದೆ. ಓಕೆ, ಅದಕ್ಕೆ ಸ್ವಲ್ಪ ಹುಳಿಯನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಂಡಿರೋದ್ರಿಂದ ಇಲ್ಲಿ ಬರೀ ಫ್ರೈ ಆದ್ರೆ ಸಾಕು, ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ ಫಿಶ್ ತರ. ನಾವು ವೆಜ್ ತಿನ್ನೋರಿಗೆ. ಹೌದಾ? ಓಕೆ. ಹಿಟ್ಟು ಸ್ವಲ್ಪ ಗಟ್ಟಿಯಾಗಿ ಇರ್ಬೇಕು, ಹಿಂಗೆ ಇರ್ಬೇಕಲ್ಲ? ಹೌದು. ನೋಡಿ ಹೆಂಗ್ ಮಾಡಿದೆ ಫಿಶ್ ತರ ನೀವು? ಹೌದು, ಫಿಶ್ ತರಾನೇ ಆಗುತ್ತೆ ಅದು. ಸೇಮ್ ಹಂಗೆ ಆಗುತ್ತೆ, ಅದು ಹೇಳಿದ್ದು. ವೆಜ್ ಅವ್ರಿಗೆ ತುಂಬಾ ಚೆನ್ನಾಗಿರ್ತದೆ ಅಲ್ಲ? ಹೌದು. ನೀವ್ ವೆಜ್ ಅವ್ರಿಗೆ ಚೆನ್ನಾಗಿರುತ್ತೆ ಅಂತ ಫಿಶ್ ತರ ಇರುತ್ತೆ ಅಂತ ಹೇಳ್ತಾರೆ, ಅವ್ರು ತಿಂತಾರೇನ್ರಿ? ಅಲ್ಲ ನಾವು ಮಾಡ್ಕೊಳ್ಳೋ. ಹೌದು ಸರ್. ಆಕ್ಚುಲಿ ಫಿಶ್ಗೆ ಇದೇ ಮಸಾಲೆ ಹಾಕೋದು, ಅದಕ್ಕೆ. ಹೌದಾ? ಆಯ್ತಲ್ಲ? ಆಯ್ತು. ಫಸ್ಟ್ ಕ್ಲಾಸ್ ಆಗಿದೆ. ಆಫ್ ಮಾಡಿ. ಎಸ್ ಎಸ್. ಇಷ್ಟೇನಾ? ಅಷ್ಟೇ. ನೀವ್ ಹೇಳಿದಾಗ ಫಿಶ್ ಕಂಡಾಗೆ ಕಾಣ್ತಾ ಇದ್ದಾರೆ. ಒಳ್ಳೆ ಕಥೆ ಆಯ್ತು. ತಿನ್ನೋಣ, ಫಿಶ್ ತರನೇ ಇರುತ್ತಾ ಅಂತ. ಅದೇ. ಚಾಟ್ ಮಸಾಲ, ಸರ್ ಯಾಮ್ ಮಸಾಲಾ ಫ್ರೈ. ಯಾವ ಮಸಾಲ ಫ್ರೈ? ಸುವರ್ಣ ಗೆಡ್ಡೆಯ ಫ್ರೈ. ನೋಡಕ್ಕೆ ಫಿಶ್ ತರ ಕಾಣ್ತಾ ಇದೆ, ಅದ್ಭುತವಾಗಿರುತ್ತೆ, ಒಳ್ಳೆ ಟೇಸ್ಟ್ ಇರುತ್ತೆ. ಫ್ರೈ ಹೆಂಗಿರುತ್ತೋ ಫಿಶ್ ಫ್ರೈ ಅದೇ ತರ ಇರುತ್ತೆ. ಈ ತರ ಮಾಡ್ಕೊಂಡು ತಿನ್ನಿ, ತುಂಬಾ ಅದ್ಭುತವಾಗಿರುತ್ತೆ ಅಂತ ನಮ್ಮ ಪ್ರಕಾಶ್ ಅವ್ರು ಮಾಡಿ ನಮ್ಗೆ ಕೊಟ್ಟಿದ್ದಾರೆ. ನೋಡೋಣ ಪ್ರಕಾಶ್ ಅವರು ಇದನ್ನ ಕೊಟ್ಟಿದ್ದಾರೆ, ಇದು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀನಿ, ನೋಡ್ಕೊಳ್ಳಿ. ಯಾಮ್ ತವಾ ಫ್ರೈ ಮಾಡುವ ವಿಧಾನ: ಒಂದು ಬೌಲ್ಗೆ ಕಡಲೆ ಹಿಟ್ಟು, ಕಾರ್ನ್ಫ್ಲೋರ್, ಓಂಕಾಳು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಜೀರಿಗೆ ಪುಡಿ, ಗರಂ ಮಸಾಲ, ಕಾಳು ಮೆಣಸಿನ ಪುಡಿ, ನಿಂಬೆ ರಸ, ಅಚ್ಚ ಖಾರದ ಪುಡಿ, ನೀರು ಹಾಕಿ ಕಲಸಿ. ನಿಂಬೆ ರಸ, ಉಪ್ಪು ಹಾಕಿ ಅರ್ಧ ಬೇಯಿಸಿದ ಸುವರ್ಣಗೆಡ್ಡೆಯನ್ನು ಈ ಮಸಾಲಾದಲ್ಲಿ ಅದ್ದಿ ಎಣ್ಣೆ ಹಾಕಿದ ಪ್ಯಾನ್ಗೆ ಹಾಕಿ 2 ಕಡೆ ಫ್ರೈ ಮಾಡಿ. ಮೇಲೆ ಚಾಟ್ ಮಸಾಲ ಹಾಕಿದರೆ ಯಾಮ್ ತವಾ ಫ್ರೈ ಸವಿಯಲು ಸಿದ್ಧ. ಏನ್ರಿ ಪ್ರಕಾಶ್ ಅವ್ರು ಬಿಸ್ಕೆಟ್ ತರ ಆಗ್ಬಿಡಿಯಲ್ರಿ ಇದ್ರಿ? ಹಿಂಗಿರೋದಾ? ಹೌದು. ತಿನ್ನೋಡ್ಲಾ? ತಿನ್ನೋಡಿ. ಚೆನ್ನಾಗಿ ಅದ್ಭುತ ಇದೆ. ಅದೇ ಹೇಳಿದ್ನಲ್ಲ, ಫಿಶ್ ತಿಂದೇ ಇದ್ರು ಪರವಾಗಿಲ್ಲ, ಇದನ್ನ ತಿನ್ಬೋದು, ಅಷ್ಟೊಂದು ಸಕ್ಕತ್ತ ಇದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಪ್ರಕಾಶ್ ರಾವ್. ತುಂಬಾ ಸಖತ್ತಾಗಿ ಮಾಡಿದ್ದಾರೆ. ಅಂದ್ರೆ ನಾವು ಮಾಡ್ಕೊಳ್ತಾ ಇದ್ವೇನೋ, ಬಟ್ ನೀರಲ್ಲಿ ಬೇಯಿಸ್ಕೊಳ್ತಾ ಇರಲಿಲ್ಲ,
ಅದನ್ನ ಹುಳಿಲಿ ಬೇಯಿಸ್ಕೊಳ್ತಾ ಇರಲಿಲ್ಲ. ಸ್ವಲ್ಪ ಹುಳಿಗೆ ಚೂರು ಉಪ್ಪು ಹಾಕಿ ಬೇಯಿಸ್ಕೊಂಡು ಆಮೇಲೆ ಇದನ್ನು ಮಾಡಿದ್ರು ಕೂಡ ತುಂಬ ಸಖತ್ತಾಗಿದೆ. ಖಾಲಿ ಮಾಡಬೇಕು. ತುಂಬ ಜನ ಕೇಳ್ತಾರೆ, ಸಾರ್ ನಮಗೊಂದು ಹಾಕಿ ಸಾರ್ ಇಲ್ಲಿ ಅಂತ. ಎಲ್ಲ ಸುಮ್ಮನಿರಿ. ಓಕೆ, ಕಾರ್ಯಕ್ರಮ ಮುಗಿಸ್ತೀವಿ. ಫಸ್ಟು 2 ಗಂಟೆ ಆಗೋಗಿದೆ. ಸಾಕಷ್ಟು ಜನ ಫೋನ್ ಮಾಡ್ತಾರೆ, ನಮ್ಮನ್ನು ಕರ್ಸ್ಕೊಳ್ಳಿ ಮುರಳಿ, ನಾವು ನಮ್ಮ ಕೈ ರುಚಿನ ತೋರಿಸ್ತೀವಿ, ನಮಗೂ ಅಡುಗೆ ಮಾಡೋಕ್ಕೆ ಬರುತ್ತೀರಿ ರೀ ಅಂತ ಇದ್ದಾರೆ. ತುಂಬ ಜನ ಕ್ಯಾಟರರ್ಸ್ ಅವರು, ಹೋಟ್ಲರ್ಸ್ ಎಲ್ಲ ಬರ್ತಾ ಇದ್ದಾರೆ, ನಮ್ಮ ಹೋಟೆಲ್ನ ರುಚಿನ ತೋರಿಸ್ತೀವಿ ಮುರಳಿ ಅವರೇ, ನಮ್ಮ ಹೋಟೆಲ್ ಹೆಸರು ಹೇಳಿ ಮಾಡಿ ಅಂತ. ಅವ್ರಿಗೂ ಸಹ ನಮ್ಮ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಯಾವ ಬೇಕಾದ್ರೂ ಬರ್ಬೋದು. ನಿಮ್ಮ ಹೋಟೆಲಿನ ಅಥವಾ ಕ್ಯಾಟರರಿನ ಸ್ಟೈಲನ್ನು ನಮಗೆ ತೋರಿಸ್ಬೋದು ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ. ಅಲ್ಲಿ ತನಕ